ನಮಸ್ತೆ, ಹರೇ ಕೃಷ್ಣ. 888 ಕನ್ನಡ ಟಾರೋ ರೀಡಿಂಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಯಾರೇನೋ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಯಾರೇನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಟಾಪಿಕ್ ವಾರದ ರೀಡಿಂಗ್. ಈ ಒಂದು ವಾರದಲ್ಲಿ ನಿಮ್ಮ ಲೈಫಲ್ಲಿ ಚೇಂಜಸ್ ಏನು ಬರ್ತಿದೆ ನೋಡೋಣ. ಇಲ್ಲಿ 2 ಕಾರ್ಡ್ಸ್ ಇದೆ. ಯಾವುದು ನಿಮಗೆ ಅಟ್ರಾಕ್ಟ್ ಅನ್ನಿಸ್ತಿದೆ ಅದನ್ನು ಚಾಯ್ಸ್ ಮಾಡ್ಕೊಳ್ಳಿ. 1 ನಿಮಿಷ ಪಾಸ್ ಮಾಡಿ ಮೆಡಿಟೇಟ್ ಮಾಡಿ ನಿಮ್ಮ ಇಷ್ಟವಾದ ಫೈಲ್ನ ಚಾಯ್ಸ್ ಮಾಡ್ಕೊಳ್ಳಿ. ಈ ಒಂದು ವೀಕಲ್ಲಿ ಏನೆಲ್ಲ ಚೇಂಜಸ್ ಇದೆ, ನಿಮ್ಮ ಬದುಕಲ್ಲಿ ಏನೆಲ್ಲ ಬದಲಾವಣೆಗಳು ಬರ್ತಿದೆ ನೋಡೋಣ. ಮೊದಲನೇದು ಟೈಗರ್ ಐ ಆ್ಯಂಡ್ ಎರಡನೇ ಕ್ರಿಸ್ಟಲ್ ರೋಸ್ ಕ್ವಾರ್ಟ್ಸ್. ಯಾವುದು ನಿಮಗೆ ಅಟ್ರಾಕ್ಟ್ ಅನ್ನಿಸ್ತದೆ ಅದನ್ನು ನೀವು ಚಾಯ್ಸ್ ಮಾಡ್ಕೊಳ್ಳಿ. ಆ್ಯಂಡ್ ಯಾವುದು ನಿಮಗೆ ರೆಸಿನೇಟ್ ಆಗುತ್ತೆ ಅದನ್ನು ಮಾತ್ರ ತಗೊಳ್ಳಿ. ರೆಸಿನೇಟ್ ಆಗಿಲ್ಲದೆ ಇರೋದನ್ನು ಇಲ್ಲೇ ಬಿಟ್ಬಿಡಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಪ್ರೀತಿಗೆ, ನಿಮ್ಮ ಆಶೀರ್ವಾದ, ನಿಮ್ಮ ಸಪೋರ್ಟಿವ್ ನನ್ನ ಜೊತೆ ಇದೇ ರೀತಿಯಾಗಿರಲಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಐ ಹೋಪ್ ಚಾಯ್ಸ್ ಮಾಡಿದ್ದೀರಾ ಅಂತ ಅನ್ಕೋತೀನಿ. ಫೈಲ್ ನಂಬರ್ 1. ಈ ಒಂದು ವಾರದಲ್ಲಿ ಏನೆಲ್ಲ ಚೇಂಜಸ್ ಬರ್ತಿದೆ, ಫೈಲ್ ನಂಬರ್ 1 ಯಾರಿಗೊಂದು ಸ್ಟೋನ್ ಫೈಲ್ ನಂಬರ್ ಚಾಯ್ಸ್ ಮಾಡಿದ್ದೀರಾ. ಟೈಗರ್. ಮೊದಲೇದಾಗಿ ಬೆಲ್ಲಿಂದ ಏನು ಮೆಸೇಜಸ್ ನಿಮಗಾಗಿ ಸಿಗ್ತಿದೆ ನೋಡೋಣ. ಫೈಲ್ ನಂಬರ್ 1. ಈ ಒಂದು ವೀಕಲ್ಲಿ ಏನೋ ಒಂದು ವಿಶೇಷವಾದ ಮಾಹಿತಿಯನ್ನು ನೀವು ತಿಳ್ಕೊಳ್ತಿದ್ದೀರಾ. ಅದು ನಿಮ್ಮ ಕೆರಿಯರ್ಗೆ ಸಂಬಂಧಪಟ್ಟಾಗೆ ಹಾಗೂ ನಿಮ್ಮ ಕುಟುಂಬಕ್ಕೆ ಸಂಬಂಧಪಟ್ಟಾಗೆ ಏನೋ ಒಂದು ಇನ್ಫಾರ್ಮೇಶನ್ ನಿಮಗೆ ಸಿಗ್ತಿದೆ. ಆ ಇನ್ಫಾರ್ಮೇಶನ್ ನೀವು ಕಲೆಕ್ಟ್ ಮಾಡಿದ್ಮೇಲಿಂದ ಅದು ನಿಮ್ಮ ಮನಸ್ಸಿಗೆ ತಗೊಂಡದ್ಮೇಲಿಂದ, ನಿಮ್ಮ ಮೈಂಡಿಗೆ ತಗೊಂಡಾದ್ಮೇಲಿಂದ ಬಹಳಷ್ಟು ಒಂದು ರೀತಿ ಗೊಂದಲತೆ ಇದೆ. ಒಂದು ರೀತಿ ಭಯ ಅನಿಸುತ್ತೆ, ಒಂದು ರೀತಿ ಸಂತೋಷ ಅನಿಸುತ್ತೆ. ಹಾಗೂ ಯಾವ ರೀತಿ ವ್ಯಕ್ತಪಡಿಸ್ಬೇಕು ಈ ಒಂದು ಮೆಸೇಜ್ ಸಿಕ್ಕಾದ್ಮೇಲೆ ಅನ್ನೋ ಒಂದು ಹೆಚ್ಚು ಗೊಂದಲ ಎಲ್ಲವೂ ಇದೆ. ಫೈಲ್ ನಂಬರ್ 1. ಈ ಒಂದು ವೀಕಲ್ಲಿ ಬಹಳಷ್ಟು ಸತ್ಯಗಳು ಕೂಡ ಹೊರಗಡೆ ಬರ್ತಿದೆ. ನಿಮ್ಮಿಂದ ಮುಚ್ಚಿಟ್ಟಿರೋ ಸತ್ಯಗಳು ಒಂದು ರೀತಿ ಬ್ಲಾಸ್ಟ್ ಆಗ್ತಿದೆ. ಯಾರು ನಿಮ್ಮಿಂದ ಸತ್ಯನ ಮುಚ್ಚಿಟ್ಟಿದ್ದಾರೆ ಆ ಒಂದು ಸತ್ಯ ನಿಮಗೆ ಗೊತ್ತಾಗ್ತಿದೆ. ಹೆಚ್ಚು ಈ ಒಂದು ವೀಕಲ್ಲಿ ನಿಮ್ಮ ಮುಖದಲ್ಲಿ ಸಂತೋಷ ಇದೆ. ಏನೋ ಒಂದು ಚಾಲೆಂಜ್ ಅನ್ನ ತಗೊಂಡಿದ್ದೀರಾ ಈ ಒಂದು ವೀಕಲ್ಲಿ. ಆ ಚಾಲೆಂಜ್ ಅನ್ನು ನೀವು ಗೆಲ್ತಿದ್ದೀರಾ. ಫೈಲ್ ನಂಬರ್ 1. ಲಕ್ಷ್ಮೀ ವೆಂಕಟರಮಣ ಸ್ವಾಮಿಯ ಆಶೀರ್ವಾದ ಫೈಲ್ ನಂಬರ್ 1ಗೆ ಹೆಚ್ಚಾಗಿದೆ. ಸಾಧ್ಯ ಆದ್ರೆ ಒಂದು ವೀಕಲ್ಲಿ ದೇವಸ್ಥಾನಕ್ಕೆ ಹೋಗಿ ನಿಮ್ಮ ಹೆಸರಲ್ಲಿ ಅರ್ಚನೆ ಮಾಡಿಸಿ. ಇನ್ನಷ್ಟು ಬದಲಾವಣೆ ನಿಮ್ಮ ಲೈಫಲ್ಲಿ ಸಿಗ್ತಿದೆ. ಹೆಚ್ಚಾಗಿ ಲಕ್ಷ್ಮೀ ದೇವಿಯ ಆಶೀರ್ವಾದ ನಿಮ್ಮ ಜೊತೆಗೆ ಸದಾ ಇದೆ. ಹೆಚ್ಚಿನ ಪ್ರೊಟೆಕ್ಷನ್ ಕೂಡ ಲಕ್ಷ್ಮೀ ದೇವಿ ಅಮ್ಮ ನಿಮಗೆ ಕೊಡ್ತಿದ್ದಾರೆ. ಫೈಲ್ ನಂಬರ್ 1 ನಂಗೆ ಇಲ್ಲಿ ಏನು ಎನರ್ಜೀಸ್ ಬಂದಿದೆ ನಾನು ಅದನ್ನ ತಿಳಿಸ್ತಿದ್ದೀನಿ. ಇಷ್ಟು ದಿವಸಗಳ ನಂತರ ಯಾವ ವ್ಯಕ್ತಿಗೋಸ್ಕರ ವೇಟ್ ಮಾಡ್ತಿದ್ದೀರಾ, ಯಾವ ಫ್ರೆಂಡ್ಶಿಪ್ಗೋಸ್ಕರ ವೇಟ್ ಮಾಡ್ತಿದ್ದೀರಾ, ಆ್ಯಂಡ್ ಯಾವ ನಿರ್ಧಾರ ತಗೊಳ್ಳಿಕ್ಕೋಸ್ಕರ ವೇಟ್ ಮಾಡ್ತಿದ್ದೀರಾ. ಖಂಡಿತ ಈ ಒಂದು ವೀಕಲ್ಲಿ ಪಟ್ಟಂತ ಕೆಲಸನ ಮಾಡ್ತಿದ್ದೀರಾ, ಆ ಕೆಲಸನ ತಗೊಳ್ತಿದ್ದೀರಾ. ಹಾಗೂ ಯಾವ ವ್ಯಕ್ತಿ ಹತ್ರ ನಿಮ್ಮ ಮನಸ್ಸಿನ ಭಾವನೆ ಹೇಳ್ಕೊಳ್ಬೇಕು, ವ್ಯಕ್ತಪಡಿಸಬೇಕು ಅನ್ಕೊಂಡಿದ್ದೀರಾ, ಖಂಡಿತ ಆ ವ್ಯಕ್ತಿ ಹತ್ರ ನಿಮ್ಮ ಭಾವನೆಗಳನ್ನ ಶೇರ್ ಮಾಡ್ತಿದ್ದೀರಾ. ಹಾಗೂ ಹೆಚ್ಚು ಫಾಸ್ಟ್ ಆಗಿ ಮೂವ್ ಆಗ್ತಿದ್ದೀರಾ. ನಿಮ್ಮ ಪ್ರೀತಿಯ ಜೀವನದಲ್ಲಿ ಬಹಳಷ್ಟು ಚೇಂಜಸ್ ಇದೆ. ನಿಮ್ಮ ಫ್ರೆಂಡ್ಶಿಪ್ ಡಿಸ್ಟ್ರಾಕ್ಷನ್ ಆಗಿ ಜಗಳಗಳಾಗಿತ್ತು, ಮತ್ತೆ ನೀವು ರೀಕನ್ಸಿಡರ್ ಆಗ್ತಿದ್ದೀರಾ. ಹಾಗೂ ನಿಮ್ಮ ರಿಲೇಶನ್ಶಿಪ್ ಅಲ್ಲೂ ಕೂಡ ಬಹಳಷ್ಟು ಚೇಂಜಸ್ ಇದೆ. ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ಯಾರು ನಿಮ್ಮ ಸಂಬಂಧಿಕರಲ್ಲಿ ಯಾರು ನಿಮ್ಮಿಂದ ದೂರ ಇದ್ದಾರೆ, ಲೇಡೀಸ್, ನಿಮ್ಗಿನ್ನ ಹಿರಿಯರು, ನಿಮ್ಮ ಆಂಟಿ ಆಗಿರಬಹುದು, ಸಂಬಡಿ ಯಾರು ಫಿಮೇಲ್ ವ್ಯಕ್ತಿ ನಿಮ್ಮಿಂದ ದೂರ ಇದ್ದಾರೆ, ಆ ವ್ಯಕ್ತಿ ನಿಮ್ಮ ಲೈಫಿಗೆ ವಾಪಸ್ ಬರ್ತಿದ್ದಾರೆ. ಒಂದು ಇನ್ಫಾರ್ಮೇಶನ್ಸ್ ಹಾಗೂ ಏನೋ ಒಂದು ಸತ್ಯನ ಹೇಳಲಿಕ್ಕೆ ನಿಮ್ಮ ಲೈಫಿಗೆ ಬರ್ತಿದ್ದಾರೆ. ಆ ವ್ಯಕ್ತಿ ನಿಮ್ಮ ಲೈಫಿಗೆ ಬಂದ ಮೇಲಿಂದ ನೀವು ಇನ್ನಷ್ಟು ಸತ್ಯ ತಿಳ್ಕೊಳ್ತಿದ್ದೀರಾ. ನಿಮ್ಗಿನ್ನಷ್ಟು ಧೈರ್ಯ ಸಿಗ್ತಿದೆ. ಇನ್ ಮುಂದೆ ಏನ್ ಮಾಡಬೇಕು, ಯಾವ ರೀತಿ ನೀವು ನಡಿಬೇಕು ಅನ್ನೋದು ನಿಮಗೆ ಒಂದು ಅಷ್ಟು ಕ್ಲಾರಿಟಿ ಕೂಡ ಸಿಗ್ತಿದೆ. ಫೈಲ್ ನಂಬರ್ 1. ಟ್ರಾವೆಲಿಂಗ್ ಇದೆ. ಈ ಒಂದು ವೀಕಲ್ಲಿ ತುಂಬಾನೇ ಸುತ್ತಾಡ್ತಿದ್ದೀರಾ, ಹ್ಯಾಪಿಯಿಂದ ಇದ್ದೀರಾ, ಮನಸ್ಸಿಗೆ ಸಂತೋಷ ಆಗೋ ಸ್ಥಳಕ್ಕೆ ವಿಸಿಟ್ ಮಾಡ್ತಿದ್ದೀರಾ. ಹಾಗೂ ಹೆಚ್ಚು ನಿಮ್ಮ ಕುಟುಂಬದ ಸದಸ್ಯರ ಜೊತೆ ನಿಮ್ಮ ಹೆಚ್ಚು ಮಾತುಗಳು, ಹೆಚ್ಚು ಮನಸ್ಸಲ್ಲಿರೋ ಭಾವನೆಗಳನ್ನ ಹೇಳ್ಕೊಳ್ತಿದ್ದೀರಾ.
ಜೊತೆಗೆ ಹೆಚ್ಚು ಈ ಒಂದು ವೀಕಲ್ಲಿ ತುಂಬಾ ಇನ್ಫಾರ್ಮೇಶನ್ಸ್ ನ ತಿಳ್ಕೊಳ್ತಿದ್ದೀರಾ. ಸಕ್ಸಸ್ ನಿಮಗೆ ಸಿಗ್ತಿದೆ. ಮತ್ತೆ ನಿಮ್ಮ ಲೈಫಿಗೆ ಹೊಸ ಪರ್ಸನ್ ಕೂಡ ಎಂಟ್ರಿ ಆಗ್ತಿದ್ದಾರೆ. ಅಂಡ್ ನಿಮ್ಮ ಪ್ರೆಗ್ನೆನ್ಸಿ ವಿಚಾರದಲ್ಲಿ ಕೂಡ ಗುಡ್ ನ್ಯೂಸ್ ಸಿಗ್ತಿದೆ. ಪಾಯಿಂಟ್ ನಂಬರ್ 1, ಇಲ್ಲಿ ನಿಮ್ಮ ಪೂರ್ವಜರು ನಿಮ್ಮಿಂದ ತ್ಯಜಿಸಿ ದೂರ ಹೋಗಿದ್ದಾರೆ, ಭೂಮಿಯಿಂದ ತ್ಯಜಿಸಿ. ಆ ವ್ಯಕ್ತಿ ನಿಮ್ಮ ಲೈಫಿಗೆ ಆ ಒಂದು ಮಗು ರೂಪದಲ್ಲಿ ಬರ್ತಿದೆ. ಅದು ನಿಮ್ಗೆ ತುಂಬಾನೇ ಸಂತೋಷ ಕೊಡ್ತಿದೆ. ತುಂಬಾನೇ ಸ್ಟ್ರಾಂಗ್ ಪರ್ಸನ್ ನೀವಾಗಿದ್ದೀರಾ. ತುಂಬಾನೇ ಈ ಒಂದು ವೀಕಲ್ಲಿ ಒಳ್ಳೆ ಕೆಲಸಗಳನ್ನ ನಿಮ್ಮ ಕೈಯಿಂದ ನೀವು ನಂಬಿರೋದೇ ಭಗವಂತ ಮಾಡಿಸ್ತಿದ್ದಾರೆ. ಪಾಯಿಂಟ್ ನಂಬರ್ 1, ಅಂಡ್ ತುಂಬಾನೇ ಸ್ಟ್ರೆಂತ್ ಇದೆ. ನೀವು ಏನು ಒಂದು ನಿರ್ಧಾರ ತಗೋತಿದ್ದೀರಾ ಅದರಲ್ಲಿ ನೀವು ತುಂಬಾ ಪರ್ಫೆಕ್ಟ್ ಆಗಿ ನಿರ್ಧಾರ ತಗೋತಿದ್ದೀರಾ. ಜೊತೆಗೆ ಯಾವ ಇಟ್ಟಿರೋ ಹೆಜ್ಜೆ ಎಷ್ಟೇ ಕಷ್ಟ ಆದ್ರೂ ಅದನ್ನ ಮತ್ತೆ ಹಿಂದೆ ಸರಿದೇನೆ ಮುಂದೆ ನಡೀತಿದ್ದೀರಾ. ಅಂಡ್ ಏನು ನಿಮ್ಮ ಕೆಲಸ ಕೆಳಗೆ ಅಡೆತಡೆಗಳಾಗಿತ್ತು ಹಾಗೂ ಆ ಕೆಲಸನ ನೀವು ಮಾಡಕ್ ಆಗ್ತಿಲ್ಲ, ಕಂಪ್ಲೀಟ್ ಆಗಿ ಮಾಡಕ್ ಆಗ್ತಿಲ್ಲ ಅಂತ ನೀವೇನು ನೊಂದ್ಕೋತಿದ್ದೀರಾ, ಖಂಡಿತ ಅದಕ್ಕೆ ಸ್ವಲ್ಪ ನೆಗೆಟಿವಿಟಿ ಆಗಿದೆ. ಅದು ಸ್ತ್ರೀಯರಿಂದನೇ ನಿಮ್ಗೆ ನೆಗೆಟಿವಿಟಿ ಆಗಿದೆ. ಸೊ ತುಂಬಾ ದಿವಸಗಳಿಂದ ಯಾವುದೋ ಒಂದು ಸ್ಥಳಕ್ಕೋ ಅಥವಾ ಯಾವ ವ್ಯಕ್ತಿ ಹತ್ರನೋ ನಿಮ್ಮ ಒಂದು ಮಾತನ್ನ ಮಾತಾಡ್ಬೇಕಾಗಿರಬಹುದು, ಅಥವಾ ನೀವು ನಿಮ್ಮ ಪ್ರಶ್ನೆಗೆ ಉತ್ತರನ ಹುಡುಕ್ತಿರಬಹುದು. ಆ ಒಂದು ಅಡೆತಡೆನ ಆ ಲೇಡಿ ಯಾರು, ನಿಮ್ಗೆ ಯಾರು ಶತ್ರುಗಳಿದ್ದಾರೆ ಆ ವ್ಯಕ್ತಿಗಳು ಅದನ್ನ ಅಡೆತಡೆಗಳನ್ನ ಮಾಡ್ತಿದ್ದಾರೆ. ಆ ಸತ್ಯನ ತಿಳಿಬಾರ್ದು ನೀವು, ಹಾಗೂ ನಿಮ್ಮ ಲೈಫಲ್ಲಿ ಚೇಂಜಸ್ ಬರಬಾರ್ದು ಅಂತ ನೆಗೆಟಿವಿಟಿ ಆಗಿದೆ. ಹಾಗೂ ಹೆಚ್ಚು ನಿಮ್ಗೆ ಯಾವ್ದ್ರ ಕಡೆನೂ ಫೋಕಸ್ ಮಾಡಕ್ ಆಗ್ತಿರ್ಲಿಲ್ಲ. ಬ್ಯಾಕ್ ಓವರ್ ವೀಕ್ಸ್ ಆಗಿರ್ಬೋದು, ಮಂತ್ಸ್ ಆಗಿರಬಹುದು. ಬಟ್ ಈ ಒಂದು ವೀಕಲ್ಲಿ ತುಂಬಾನೇ ಫಾಸ್ಟ್ ಆಗಿ ಮೂವ್ ಆಗ್ತಿದ್ದೀರಾ. ಆ ಒಂದು ಬ್ಲಾಕೇಜಸ್ ಇಂದ ನೀವು ಈಚೆ ಬರ್ತಿದ್ದೀರಾ. ಆ ಬ್ಲಾಕ್ ಅನ್ನ ನೀವು ಕ್ಲೆನ್ಸ್ ಮಾಡ್ತಿದ್ದೀರಾ. ಆ ಒಂದು ಕ್ಲೆನ್ಸಿಂಗ್ ನ ಯಾವ್ದು ನೀವು ಎಲ್ಲಿ ಪುಣ್ಯಕ್ಷೇತ್ರಕ್ಕೆ ದರ್ಶನ ಮಾಡ್ತಿದ್ದೀರಾ, ಯಾವ್ದಾದ್ರು ದೇವಸ್ಥಾನಕ್ಕೆ ನೀವು ವಿಸಿಟ್ ಮಾಡ್ತಿದ್ರೆ ಖಂಡಿತ ನಿಮ್ಗೆ ಆ ಒಂದು ಸ್ಥಳದಲ್ಲಿ ಈ ಒಂದು ನೆಗೆಟಿವಿಟಿಯಿಂದ ನಿಮ್ಗೆ ರಿಮೂವ್ ಆಗ್ಲಿಕ್ಕೆ ಅವಕಾಶ ಕೂಡ ಸಿಗ್ತಿದೆ. ಹಾಗೂ ಏನೋ ಒಂದು ಇನ್ಫಾರ್ಮೇಶನ್ ಕೂಡ ನೀವು ಕಲೆಕ್ಟ್ ಮಾಡ್ಕೋತಿದ್ದೀರಾ. ಪಾಯಿಂಟ್ ನಂಬರ್ 1, ಎಸ್, ನೀವು ಇಟ್ಟಿರೋ ಹೆಜ್ಜೆ, ನೀವು ತಗೊಂಡಿರೋ ನಿರ್ಧಾರದ ಮೇಲೆ ತುಂಬಾನೇ ಕಾನ್ಫಿಡೆನ್ಸ್ ಇದೆ. ಆ ಒಂದು ನಂಬಿಕೆನ, ಆ ಒಂದು ಏನ್ ನಿಮ್ಮ ಮನಸ್ಸಲ್ಲಿ ಚಂಚಲತೆ ಇದೆ, ಮಾಡ್ಲಾ ಬೇಡ್ವಾ ಅಂತ, ಖಂಡಿತ ಒಂದು ನಿರ್ಧಾರನ ನೀವು ಸ್ಟ್ರಾಂಗ್ ಆಗಿ ತಗೊಂತಿದ್ದೀರಾ. ಅದು ತುಂಬಾನೇ ನಿಮ್ಮ ಕುಟುಂಬಕ್ಕೂ ನಿಮ್ಮ ಭವಿಷ್ಯಕ್ಕೂ ನಿಮಗೂ ತುಂಬಾನೇ ಸಂತೋಷನ ಮೂಡಿಸಬಹುದು ಈ ಒಂದು ವೀಕಲ್ಲಿ. ಪಾಯಿಂಟ್ ನಂಬರ್ 1, ಎಸ್, ನಿಮ್ಮ ಸುತ್ತ ಒಂದು ರಕ್ಷಣೆ ಇದೆ. ಆ ಒಂದು ರಕ್ಷಣೆ ಇಲ್ಲ ಅಂತ ನೀವೇನು ಸಫರ್ ಮಾಡ್ತಿದ್ದೀರಾ, ಬೇಜಾರಾಗ್ತಿದ್ದೀರಾ, ನಾನು ಇಷ್ಟೆಲ್ಲ ಮಾಡಿದ್ದೀನಿ ನನ್ನ ಲೈಫಲ್ಲಿ, ನನ್ಗೆ ಇದರಿಂದ ಪಾರು ಮಾಡ್ಲಿಲ್ವಲ್ಲ ಭಗವಂತ ಅಂತ ನೀವೇನಾದ್ರೂ ಒಂದು ಡಿಸಪಾಯಿಂಟ್ ಆಗಿದ್ರೆ ನಾವು ನಿಮ್ಗೆ ಹೆಚ್ಚಿನ ರಕ್ಷಣೆ ಇದೆ. ಅದು ನಿಮ್ಗೆ ಕಣ್ಣಿಗೆ ಕಾಣಿಸದೇ ಇರಬಹುದು. ಈ ಒಂದು ವೀಕಲ್ಲಿ ಆ ಒಂದು ಮೆಸೇಜಸ್, ನಿಮ್ಮ ಸುತ್ತ ರಕ್ಷಣೆ ಇದೆ ಅನ್ನೋ ಒಂದು ಮೆಸೇಜಸ್ ನಿಮ್ಗೆ ಹೆಚ್ಚಾಗಿ ಸಿಗ್ತಿದೆ. ಎಸ್, ಅಂಡ್ ಏನಾದ್ರೂ ನೀವು ನಿಮ್ಮ ಒಂದು ಕೆಲಸದಲ್ಲಿ ಮಿಸ್ಟೇಕ್ಸ್ ಆಗಿದ್ರೆ, ನೀವೇನಾದ್ರೂ ಇಂಪಾರ್ಟೆಂಟ್ ವಸ್ತುನ ಕಾಣೆ ಆಗಿದ್ರೆ, ನಿಮ್ಮ ಇಂಪಾರ್ಟೆಂಟ್ ಫೈಲ್ ಆಗಿರಬಹುದು, ಆಫೀಸಿಗೆ ಸಂಬಂಧಪಟ್ಟಾಗ ಏನಾದ್ರೂ ಕಾಣೆ ಆಗಿದ್ರೆ, ಅದು ಕಳ್ತನ ಆಗಿ ಯಾರಾದ್ರೂ ಬೇಕಾಗಿ ತೆಗೆದಿಟ್ಟಿದ್ರೆ ಅದು ವಾಪಸ್ ನಿಮ್ಮ ಕೈಗೆ ಸೇರ್ತಿದೆ. ಅಂಡ್ ತುಂಬಾ ರೆಸ್ಪಾನ್ಸಿಬಲ್ ಪರ್ಸನ್ ನೀವಾಗಿದ್ದೀರಾ. ನಿಮ್ಗೆ ಒಂದ್ ರೀತಿ ಅವಮಾನ ಆಗ್ಬೇಕು, ನಿಮ್ಗೆ ಒಂದ್ ರೀತಿ ಡಿಸ್ಟ್ರಾಕ್ಷನ್ ಆಗ್ಬೇಕು, ನೀವು ಆ ಸ್ಥಳದಲ್ಲಿ ವರ್ಕ್ ಮಾಡಬಾರ್ದು ಅಂತ ಕೆಲವು ಜನಗಳಿಗೆ ನಿಮ್ಮ ಮೇಲೆ ಕೆಟ್ಟ ದೃಷ್ಟಿ ಇದೆ, ಜಲಸಿ ಇದೆ, ಹೊಟ್ಟೆಊರಿ ಇದೆ. ಆ ಹೊಟ್ಟೆಊರಿ ಜಲಸಿ ಏನಿದೆ ಅದು ವಾಪಸ್ ಅವ್ರಿಗೆ ರಿಟರ್ನ್ ಹೊಡಿತಿದೆ. ಈ ಒಂದು ವೀಕಲ್ಲಿ ನಿಮ್ಗೇನು ಬೇಸರ ಆಗಿ ಅವಮಾನ ಆಗ್ಬೇಕು ಅನ್ಕೊಂಡಿದಾರೋ ಅದು ವಾಪಸ್ ಅವ್ರಿಗೆ ರಿಟರ್ನ್ ಹೊಡಿತಿದೆ. ನೀವು ಕಳ್ಕೊಂಡಿರೋ ವಸ್ತುಗಳು ಏನೇ ಆಗಿರಬಹುದು ಆ ವಸ್ತು ನಿಮ್ಮ ಕೈಗೆ ಸೇರ್ತಿದೆ. ಪಾಯಿಂಟ್ ನಂಬರ್ 1, ಎಸ್, ನಿಮ್ಮನ್ನ ತುಂಬಾ ದಿವಸಗಳಿಂದ, ತುಂಬಾ ತಿಂಗಳಿಂದ ಯಾರೋ ವ್ಯಕ್ತಿ ನಿಮ್ಮನ್ನ ಅಬ್ಸರ್ವ್ ಮಾಡ್ತಿದ್ದಾರೆ ನಿಮ್ಮ ಲೈಫ್ಗೆ ಪಾರ್ಟ್ನರ್ ಆಗಿ ಬರ್ಲಿಕ್ಕೆ. ಆ ವ್ಯಕ್ತಿಯ ಒಂದು ಭೇಟಿ ಈ ಒಂದು ವೀಕಲ್ಲಿ ಕೂಡ ಆಗ್ತಿದೆ. ಆ ವ್ಯಕ್ತಿ ನಿಮ್ಗೆ ಪ್ರಪೋಸಲ್ ಮಾಡ್ಲಿಕ್ಕೆ ವೇಟ್ ಮಾಡ್ತಿದ್ದಾರೆ, ಭಯ ಪಡ್ತಿದ್ದಾರೆ, ಆತಂಕ ಇದೆ, ಟೆನ್ಷನ್ ಇದೆ. ನಿಮ್ಮ ಮುಂದೆ ಹೇಗೆ ಈ ಒಂದು ಮೆಸೇಜ್ ಹೇಗೆ ಹೇಳೋದು, ನಾನು ಅವರ ಮನಸ್ಸಿನ ಭಾವನೆನ ಹೇಗೆ ಹೇಳ್ಕೊಳ್ಳೋದು ಅನ್ನೋದು ತುಂಬಾನೇ ಗೊಂದಲತೆ ಇರಬಹುದು. ಆ ವ್ಯಕ್ತಿ ನಿಮ್ಮ ಲೈಫಿಗೆ ಈ ಒಂದು ವೀಕಲ್ಲಿ ಎಂಟ್ರಿ ಕೊಡ್ತಿದ್ದಾರೆ. ಪಾಯಿಂಟ್ ನಂಬರ್ 1, ಎಸ್, ತುಂಬಾನೇ ಎಕ್ಸೈಟ್ಮೆಂಟ್ ಅಲ್ಲಿ ಇದ್ದೀರಾ. ಅಂಡ್ ಈ ಒಂದು ವೀಕಲ್ಲಿ ನಿಮ್ಗೆ ಭಗವಂತನಿಂದನೇ ಬಹಳಷ್ಟು ಸಂತೋಷದ ಸುದ್ದಿ
ಹಾಗೂ ನಿಮಗೆ ಗಿಫ್ಟ್ ಕೂಡ ಸಿಗ್ತಿದೆ. ಅದು ಯಾವ ತರ ಗಿಫ್ಟ್ ಆಗಿರ್ಬೋದು, ನಿಮ್ಗೆ ಏನ್ ಬ್ಲಾಕೇಜಸ್ ಆಗಿದೆ ಆ ಬ್ಲಾಕೇಜಸ್ ಇಂದ ನಿಮ್ಗೆ ರಿಮೂವ್ ಆಗ್ಲಿಕ್ಕೆ ಅವಕಾಶ ಸಿಗ್ತಿದೆ. ನಿಮ್ಮ ಕೈ ಯಾವುದೇ ಕೆಲಸ ಮಾಡಕ್ ಹೋದ್ರಿ ಏನೋ ಒಂದ್ ರೀತಿ ನಿಮ್ಗೆ ಟೈರ್ಡ್ನೆಸ್ ಅನಿಸ್ತದೆ, ತುಂಬಾನೇ ಸುಸ್ತಾಗ್ತಿದೆ, ತುಂಬಾನೇ ಮನಸ್ಸಿಗೆ ಚಂಚಲತೆ ಅನಿಸ್ತದೆ, ಅಥವಾ ಏನ್ ಮಾಡ್ಬೇಕು ನಾನು ಏನ್ ಮಾಡಬಾರ್ದು ಅನ್ನೋದು ನಿಮ್ಗೆ ಯಾಕೋ ಕನ್ಫ್ಯೂಷನ್ಸ್ ಇದೆ, ಒಂದ್ ರೀತಿ ದಾರಿ ಸಿಗ್ತಿಲ್ಲ ನಿಮ್ಗೆ. ಸೊ ಆ ಒಂದು ಬಂಧನ ಏನಾಗಿದೆ, ಆ ಬಂಧನದಿಂದ ನಿಮ್ಮನ್ನ ಹೊರಗಡೆ ಕರ್ಕೊಂಡು ಬರ್ತಿದ್ದಾರೆ. ಇಲ್ಲಿ ಸೋ ಮಚ್ ಆಫ್ ಡೀಟೇಲ್ ಆಗಿ ಹೇಳಲಿಕ್ಕೆ ಆಗ್ತಿಲ್ಲ, ಬಟ್ ನಿಮ್ಮ ಫೋಟೋ ಆಗಿರಬಹುದು, ನಿಮ್ಮ ವಸ್ತುಗಳಾಗಿರಬಹುದು, ಅದನ್ನ ಅವರು ಒಂದು ದಾರದಲ್ಲಿ ಸುತ್ತಿ ಅದನ್ನ ನಿಮಗೆ ನೆಗೆಟಿವಿಟಿ ಆಗ್ಬೇಕು ಅನ್ನೋ ರೀತಿ ಆದ ಇನ್ನು ಬ್ಲ್ಯಾಕ್ ಮ್ಯಾಜಿಕ್ಸ್ ನ ಮಾಡಿದ್ದಾರೆ. ಆ ಒಂದು ಬ್ಲ್ಯಾಕ್ ಮ್ಯಾಜಿಕ್ ಇಂದ ನೀವು ಈಚೆ ಬರ್ತಿದ್ದೀರಾ. ಎಷ್ಟು ರಕ್ಷಣೆ ನಿಮ್ಗೆ ಏನು ನಿಮ್ಗೆ ಅಡೆತಡೆ ಆಗಿತ್ತು, ನಿಮ್ಗೆ ರಕ್ಷಣೆ ಸಿಗಬಾರ್ದು, ನೀವು ನಂಬಿರೋ ದೈವದಿಂದ ನಿಮ್ಗೆ ಯಾವುದೇ ರೀತಿಯಾದ ಸೂಚನೆ ಮೆಸೇಜಸ್ ಸಿಗಬಾರ್ದು ಅಂತ ನಿಮ್ಮನ್ನ ಬಂಧಿಸಿ ಬ್ಲಾಕ್ ಮಾಡಿದ್ದಾರೆ. ಹಾಗೆ ಯು ಕ್ಯಾನ್ ಸಿ ಈ ಕಾರ್ಡ್ ಅಲ್ಲಿ. ಸೊ ಏನ್ ಬಂಧನ ಆಗಿದೆ, ಆ ಬಂಧನದಿಂದ ನಿಮ್ಗೆ ಈ ಒಂದು ವೀಕಲ್ಲಿ ರಿಮೂವ್ ಆಗ್ತಿದೆ. ಆ ಒಂದು ನಿಮಗೆ ಹೆಚ್ಚಿನ ರಕ್ಷಣೆ ಸಿಗ್ತಿದೆ. ನೀವು ತಿಂತಾ ಇರೋ ಊಟ ಕೂಡ ಡೈಜೆಸ್ಟ್ ಆಗ್ತಿಲ್ಲ, ತುಂಬಾ ಕುಗ್ತಿದ್ದೀರಾ. ಆ ಕುಗ್ಗದಿಂದ ಏನ್ ನೀವು ಕುಗ್ತಿದ್ದೀರಾ, ತುಂಬಾ ಸ್ಟ್ರಾಂಗ್ ಆಗಿ ಒಂದು ವೀಕಲ್ಲಿ ನಿಲ್ತಿದ್ದೀರಾ. ಖಂಡಿತ ನಿಮ್ ಜೊತೆಗೆ ಯಾರು ಸಪೋರ್ಟ್ ಇಲ್ಲ ಅಂತ ನೀವೇನ್ ಬರಿ ಮಾಡ್ತಿದ್ದೀರಾ. ನೋ, ನಿಮ್ ಜೊತೆ ನೀವು ನಂಬಿರೋ ದೈವ ಶಕ್ತಿ ಇದೆ, ಹಾಗೂ ನೀವು ಅನ್ಕೊಂಡಿರೋ ಹೆಜ್ಜೆನ ನೀವು ಮುಂದೆ ಇಡ್ತಿದ್ದೀರಾ. ಅಂಡ್ ನಿಮ್ಗೆ ಯಾರು ನಿಮ್ಮ ಮನಸ್ಸಿಗೆ ನೋವಾದಾಗ ಯಾರು ನಿಮ್ಗೆ ಸಾಂತ್ವನದ ಮಾತಿನ ಹೇಳಿಲ್ಲ, ನಿಮ್ಮ ಬೇಸರನ ಅವರು ನಾವಿದೀವಿ ಅನ್ನೋ ಒಂದು ನಂಬಿಕೆನ ಕೊಟ್ಟಿಲ್ಲ ಅಂತ ನೀವು ಏನ್ ನಿರೀಕ್ಷಿಸಿದ್ರಿ ಯಾರಿಂದ, ಆ ವ್ಯಕ್ತಿಗಳೇ ನಿಮ್ಗೆ ಒಂದಿಷ್ಟು ಕೆಡಕಿನ ಬಯಸ್ತಿದ್ದಾರೆ. ಅದು ಕೂಡ ನಿಮ್ಗೆ ಸತ್ಯ ಹೊರಗಡೆ ಬರ್ತಿದೆ ಈ ಒಂದು ವೀಕಲ್ಲಿ. ಪೈಲ್ ನಂಬರ್ 1 ಖಂಡಿತ ಎಲ್ಲಿ ನ್ಯಾಯದಿಂದ ನೀವು ನಡೆದಿದ್ದೀರಾ, ಖಂಡಿತ ಆ ನ್ಯಾಯಕ್ಕೆ ಜಯ ಸಿಗ್ತಿದೆ. ನಿಮಗೆ ಯಾರು ಅನ್ಯಾಯ ಮಾಡ್ತಿದ್ದಾರೆ ಅವ್ರಿಗೆ ಒಂದು ರೀತಿಯ ಒಂದು ಏನು ಹೇಳ್ಬೋದು, ಕೆಡಕು ಅನ್ನೋದಕ್ಕಿಂತ ತಾಯಿಯವರ ಮೇಲೆ ಹೆಚ್ಚಿನ ಒಂದು ದೃಷ್ಟಿನ ಇಟ್ಟಿದ್ದಾರೆ. ಹಾಗೂ ಸರ್ಪದ ಒಂದು ಎನರ್ಜೀಸ್ ಕೂಡ ಸಿಗ್ತಿದೆ. ಪೈಲ್ ನಂಬರ್ 1 ಸರ್ಪ ಶಾಂತಿ ಮಾಡಿಸ್ಕೋಬೇಕಾಗಿರಬಹುದು, ಸರ್ಪ ದೋಷ ಇರಬಹುದು. ನಿಮ್ಮ ಜಾತಕ, ನಿಮ್ಮ ಮೂಲ ಜಾತಕನ ಪರಿಶೀಲನೆ ಮಾಡಿ ಅಂಡ್ ಅದಕ್ಕಿನ ಇನ್ಫಾರ್ಮೇಶನ್ಸ್ ನಿಮಗೆ ಸಿಗ್ತಿದೆ. ಹಾಗೂ ಈ ಒಂದು ವೀಕಲ್ಲಿ ನೀವು ಏನಾದರೂ ಔಟ್ಸೈಡ್ ಫುಡ್ಸ್, ಹೆಚ್ಚಾಗಿ ಜಂಕ್ ಫುಡ್ಸ್ನ ಇಷ್ಟಪಡ್ತೀರಾ ಅದನ್ನ ಅವಾಯ್ಡ್ ಮಾಡಿ. ಅಂಡ್ ಆರೋಗ್ಯ ಪದಾರ್ಥ ಊಟನ ಮನೆಯಲ್ಲಿ ಮಾಡಿ ಪ್ರಿಪೇರ್ ಮಾಡಿದ್ದೀನಿ. ಬಿಕಾಸ್ ನೀವು ಈಚೆ ತಿನ್ನೋ ಫುಡ್ಸ್ ನಿಮ್ಮ ಸ್ಟಮಕ್ಗೆ ಸಂಬಂಧಪಟ್ಟ ಸ್ವಲ್ಪ ಏನಾದರೂ ಪ್ರಾಬ್ಲಮ್ ಆಗಬಹುದು. ಎಸ್, ಅದ್ರ ಕಡೆ ಗಮನ ಕೊಡಿ, ನಿಮ್ಮ ಹೆಲ್ತ್ ಬಗ್ಗೆ ಗಮನ ಕೊಡಿ. ಹಾಗೂ ತಾಯಿ ಚಾಮುಂಡೇಶ್ವರಿ ದರ್ಶನ ಕೂಡ ನೀವು ಈ ಒಂದು ವೀಕಲ್ಲಿ ಮಾಡ್ತಿದ್ದೀರಾ. ಅದೊಂದು ರೀತಿ ನಿಮಗೆ ಆ ಒಂದು ಸನ್ನಿಧಾನಕ್ಕೆ ಹೋಗಿ ಬಂದ್ರೆ ಏನೋ ಒಂದು ರೀತಿ ನಿಮ್ಮ ಲೈಫಲ್ಲಿ ಚೇಂಜಸ್ ಪವಾಡನೆ ನಡೆಯುವಂತ ಒಂದು ಸಂತೋಷದ ವಾತಾವರಣ ನಿಮಗೆ ಸಿಗ್ತದೆ. ಸಿಂಗಲ್ಸ್ಗೆ ಮ್ಯಾರೇಜ್ ಏನು ಫಿಕ್ಸ್ ಆಗ್ತಿಲ್ಲ, ನಿಮ್ಮ ಜಾತಕ ಕೂಡ್ ಬರ್ತಿ, ನಿಮಗೆ ಪ್ರಪೋಸಲ್ ಬಂದ್ರು ನಿಮ್ಮ ಮತ್ತು ಆ ಪ್ರಪೋಸಲ್ ಏನ್ ನಿಮ್ಗೆ ಬರ್ತಿದೆ, ಜಾತಕ ಕೂಡ ಬರ್ತಿಲ್ಲ. ಹಾಗೂ ಮನಸ್ಸಿಗೆ ಒಂದಿಷ್ಟು ಸಮಾಧಾನ ಅನ್ನಿಸ್ತಿಲ್ಲ. ಹಾಗೂ ಏನೋ ಒಂದು ರೀತಿ ಕನ್ಫ್ಯೂಷನ್ಸ್ ಅಲ್ಲಿದ್ದೀರಾ. ನಿಮ್ಮ ಒಂದು ಮ್ಯಾರೇಜ್ಗೆ ಸಂಬಂಧಪಟ್ಟಾಗೆ ಖಂಡಿತ ಇಲ್ಲಿ ಸ್ವಲ್ಪ ನೆಗೆಟಿವಿಟಿ ಆಗಿದೆ ನಿಮಗೆ. ಆ ಒಂದು ನೆಗೆಟಿವಿಟಿನ ನೀವು ರಿಮೂವ್ ಮಾಡಿದ್ಮೇಲಿಂದ ನಿಮಗೆ ಹೆಚ್ಚಿನ ಅನುಕೂಲತೆ ಆಗ್ತಿದೆ. ಎಸ್, ನಿಮ್ಮ ಜಾತಕನ ಪರಿಶೀಲನೆ ಮಾಡಿ. ಹೆಚ್ಚಾಗಿ ಈ ಒಂದು ವೀಕಲ್ಲಿ ನಿಮಗೋಸ್ಕರ ಟೈಮ್ ಕೊಡಿ, 20 ಮಿನಿಟ್ಸ್ ಟೈಮ್ ಕೊಡಿ. ಮೆಡಿಟೇಷನ್ ಮಾಡಿ, ಚಕ್ರ ಮೆಡಿಟೇಷನ್ ಮಾಡಿ, ಹಾಗೂ ಹೆಚ್ಚು ಹೀಲಿಂಗ್ ಮ್ಯೂಸಿಕ್ಸ್ನ ಕೇಳಿ. ಎಸ್, ಈ ಒಂದು ವೀಕಲ್ಲಿ ಯಾರು ನಿಮಗೆ ಗಿಫ್ಟನ್ನ ಕೊಡ್ತಿರಬಹುದು, ಅಥವಾ ಯಾರಿಂದ ನೀವು ಕೊಟ್ಟಿರೋ ವಸ್ತು ನಿಮ್ಮ ಕೈಗೆ ವಾಪಸ್ ಸೇರಿಸ್ತಿದ್ದಾರೆ, ಅದನ್ನ ನೀವು ಕ್ಲೆನ್ಸ್ ಮಾಡಿ ಇಸ್ಕೋಬೇಕಾಗಿದೆ. ಅಥವಾ ಅದನ್ನ ಇಸ್ಕೊಳ್ದೆ ಹೋದ್ರು ಅದು ತುಂಬಾ ಇಂಪಾರ್ಟೆಂಟ್ ವಸ್ತು, ಅದು ಚಿನ್ನ ಆಗಿರಬಹುದು, ಬೆಳ್ಳಿ ಆಗಿರಬಹುದು, ಅದನ್ನ ನೀವು ಕ್ಲೆನ್ಸ್ ಮಾಡಿ ಇಸ್ಕೊಳ್ಳಿ. ಅದು ಏನಾದ್ರೂ ನಿಮ್ಗೆ ಇಂಪಾರ್ಟೆಂಟ್ ಅಲ್ಲ ಅಂದ್ರೆ ಆ ವಸ್ತು ಅವ್ರ ಹತ್ರನೇ ಬಿಡಿ. ಬಿಕಾಸ್ ಆ ವಸ್ತುವಿಂದ ಸ್ವಲ್ಪ ನಿಮ್ಗೆ ನೆಗೆಟಿವಿಟಿ ಆಗಬಹುದು. ಎಸ್, ನನಗೆ ಇಲ್ಲಿ ಏನು ಎನರ್ಜೀಸ್ ಬಂದಿದೆ ನಾನು ಅದನ್ನ ತಿಳಿಸಿದ್ದೀನಿ. ಅಂಡ್ ತುಂಬಾನೇ ಮನಸ್ಸೊಳಗಡೆ ಏನೋ ಒಂದು ರೀತಿ ಗೊಂದಲ ಬೇಜಾರಿದೆ.
ಯಾಕೋ ಯಾವ ಕೆಲಸನೂ ಆಗ್ತಿಲ್ಲ ಅನ್ನೋ ಒಂದು ಟೆನ್ಷನ್ ಇದೆ. ಎಸ್, ಆ ಟೆನ್ಷನ್ ಇಂದ ಹೊರಗಡೆ ಬನ್ನಿ. ಅಂಡ್ ನೀವು ಯಾರಿಗೂ ತೊಂದರೆ ಮಾಡದೆ ಹೋದ್ರು ನಿಮ್ಗೆ ಯಾಕೆ ಈ ರೀತಿಯಾದ ತೊಂದರೆಗಳಾಗ್ತದೆ? ಬಿಕಾಸ್ ನಿಮ್ಮ ಲೈಫಲ್ಲಿ ತುಂಬಾನೇ ಅದೃಷ್ಟ ಇದೆ, ಹಾಗೂ ನೀವು ಎಲ್ಲರ ಕಣ್ಣಿಗೂ ಒಂದು ರೀತಿ ತುಂಬಾ ಬ್ರೈಟ್ ಆಗಿ ಕಾಣಿಸುವಂತಹ ವ್ಯಕ್ತಿ, ಹಾಗೂ ನಿಮ್ಮಲ್ಲಿ ತುಂಬಾ ಒಳ್ಳೆ ಗುಣ ಇದೆ. ಎಲ್ಲರನ್ನು ನೀವು ಒಂದಾಗಿ ನೋಡುವಂತಹ ವ್ಯಕ್ತಿ, ಎಲ್ಲರನ್ನು ನೀವು ಒಂದೇ ಭಾವನೆಯಿಂದ ನೋಡುವಂತಹ ವ್ಯಕ್ತಿ, ಎಲ್ಲರನ್ನು ನೀವು ತುಂಬ ನಂಬುವಂತಹ ವ್ಯಕ್ತಿ, ಎಲ್ಲರಿಗೂ ನೀವು ಒಳ್ಳೆ ಮಾಡುವಂತಹ ವ್ಯಕ್ತಿ. ಸೊ ಆ ಒಂದು ಗುಣ ನಿಮಗೆ ಏನಿದೆ, ಆ ಗುಣನ ನಿಮ್ಮ ಶತ್ರುಗಳು ಸಾಯಿಸ್ತಿಲ್ಲ. ಆ ಶತ್ರುಗಳು ನಿಮ್ಮ ಶತ್ರುಗಳು ಅದನ್ನ ಸಹಿಸ್ಲಿಕ್ಕೆ ಆಗ್ತಿಲ್ಲ. ಎಷ್ಟೇ ನಿಮ್ಮನಿಗೆ ಪೆಟ್ಟು ಕೊಟ್ಟರು ನೀವೆಷ್ಟೋ ಅದನ್ನ ಚೇತರಿಸ್ಕೊಂಡು ಮುಂದೆ ಹೋಗ್ತಿದ್ದೀರಾ. ನಿಮ್ಮ ಹೇಗೆ ಕುಗ್ಗಿಸೋದು ಅಂತ ತುಂಬಾನೇ ಟೆನ್ಷನ್ ಮಾಡ್ಕೊಂಡಿದ್ದಾರೆ ನಿಮ್ಮ ಶತ್ರುಗಳು. ಈ ಒಂದು ವೀಕಲ್ಲಿ ನಿಮ್ಮ ಶತ್ರುಗಳಿಗೆ ತುಂಬಾನೇ ಆರೋಗ್ಯದಲ್ಲಿ ಸಮಸ್ಯೆಗಳಾಗ್ತಿದೆ. ಆ ಮೆಸೇಜಸ್ ನಿಮ್ಗೆ ಸಿಗ್ತಿದೆ. ಯಾರು ನಿಮ್ಮ ಶತ್ರು ಅಂತ ನಿಮಗೆ ಗೊತ್ತಾಗಿಲ್ಲ, ಈ ಒಂದು ವೀಕಲ್ಲಿ ಅವ್ರೇನ್ ನಿಮ್ಗೆ ಕುಗ್ತಿದ್ದಾರೆ ನಿಮ್ಮ ಕಣ್ಮುಂದೆ, ತುಂಬಾನೇ ಸಫರ್ ಪಡ್ತಿದ್ದಾರೆ. ಆರೋಗ್ಯದ ವಿಚಾರದಲ್ಲಿ ತುಂಬಾನೇ ಬ್ಲಾಕೇಜಸ್ ಆಗ್ತಿದೆ. ತುಂಬಾನೇ ಅವರ ಮನಸ್ಸಿಗೆ ನೆಮ್ಮದಿ ಸಿಗ್ತಿಲ್ಲ, ತುಂಬಾನೇ ಅಳ್ತಿದ್ದಾರೆ. ಆ ವ್ಯಕ್ತಿಗಳ ಅಬ್ಸರ್ವ್ ಮಾಡಿದಾಗ ನಿಮ್ಗೆ ಗೊತ್ತಾಗ್ತದೆ ಯಾರು ನಿಮ್ಮ ಶತ್ರುಗಳು, ಯಾರು ನಿಮ್ಮ ಮಿತ್ರರು ಅನ್ನೋದು ಹೆಚ್ಚಿನ ಅಬ್ಸರ್ವ್ ನೀವು ಮಾಡಿದಾಗ ಈ ಒಂದು ವೀಕಲ್ಲಿ ನಿಮ್ಗೆ ಇನ್ಫಾರ್ಮೇಶನ್ ಸಿಗ್ತಿದೆ. ಪಾಯಿಂಟ್ ನಂಬರ್ 1, ಹೆಚ್ಚು ಬಟರ್ಫ್ಲೈಸ್ ನ ನೋಡ್ತಿದ್ದೀರಾ. ಅಂಡ್ ಈ ಬಟರ್ಫ್ಲೈ ಟ್ಯಾಟೂ ಕೂಡ ಈ ಒಂದು ವೀಕಲ್ಲಿ ಹಾಕ್ಸ್ಕೊತಿದ್ದೀರಾ. ಹಾಗೂ ನಿಮ್ಮ ಒಂದು ಹಿರಿಯರಿಂದ ಏನೋ ಒಂದು ಮೆಸೇಜಸ್ ನಿಮ್ಗೆ ಸಿಗ್ತಿದೆ. ಹಾಗೂ ಎಲ್ಲೋ ಒಂದು ಸಡನ್ ಆಗಿ ನೀವು ಟ್ರಾವೆಲ್ ಮಾಡಬೇಕಾಗಿರಬಹುದು. ನಿಮ್ಮ ಒಂದು ಮನೆ ದೇವರ ದರ್ಶನ ಕೂಡ ಮಾಡ್ತಿರಬಹುದು. ಸೊ ಇಲ್ಲ ನಿಮ್ಮ ಒಂದು ಊರಿಗೆ ಏನಾದರೂ ನೀವು ಟ್ರಾವೆಲ್ ಮಾಡ್ತಿರಬಹುದು. ಹಾಗೂ ಆ ಒಂದು ಸ್ಥಳದ ವಾತಾವರಣಗಳು ನಿಮಗೆ ಸ್ವಲ್ಪ ನಿಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟಾಗೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಆಗ್ಬೋದು. ಅದ್ರ ಬಗ್ಗೆ ಸ್ವಲ್ಪ ಗಮನ ಕೊಡಿ. ಎಸ್, ಗೌರ್ಮೆಂಟ್ ಜಾಬ್ಗೆ ಯಾರು ವೇಟ್ ಮಾಡ್ತಿದ್ದೀರಾ ಅಂಡ್ ಎಕ್ಸಾಮ್ಸ್ನ ಅಟೆಂಡ್ ಮಾಡಿದ್ದೀರಾ, ರಿಸಲ್ಟ್ಗೋಸ್ಕರ ವೇಟ್ ಮಾಡ್ತಿದ್ರೆ ಖಂಡಿತ ಈ ಒಂದು ವೀಕಲ್ಲಿ ನಿಮಗೆ ಗುಡ್ ನ್ಯೂಸ್ ಕೂಡ ಸಿಗ್ತಿದೆ. ಆ್ಯಂಡ್ ನಿಮ್ಮ ತಂದೆಯ ಆಶೀರ್ವಾದ ಹೆಚ್ಚಾಗಿದೆ. ನಿಮ್ಮ ತಂದೆಯಿಂದ ನೀವೇನಾದ್ರು ದೂರ ಇದ್ದು ಬೇಜಾರಾಗಿ ಮಾತು ಬಿಟ್ಟು ಮನೆಯಿಂದ ದೂರ ಇದ್ರೆ ವಾಪಸ್ ನಿಮ್ಮ ಮನೆಯಾಗೆ ವಾಪಸ್ ಹೋಗ್ತಿದ್ದೀರಾ. ನಿಮ್ಮ ಹೊಸ ಬದುಕಿಗೆ ಕಾಲಿಡ್ತಿದ್ದೀರಾ. ಈ ರೀತಿ ಆಗ್ಲಿ ಅನ್ನೋ ಒಂದು ನೆಗೆಟಿವಿಟೀಸ್ ಯಾರು ಮಾಡಿದ್ದಾರೆ, ಖಂಡಿತ ನಾ ಆಗ್ಲೇ ಹೇಳಿದಾಗೆ ಅವ್ರಿಗೆ ಸಾಕಷ್ಟು ಸಫರಿಂಗ್ನ ನೀವು ಈ ಒಂದು ವೀಕಲ್ಲಿ ಅಬ್ಸರ್ವ್ ಮಾಡ್ತಿದ್ದೀರಾ. ಪಾಯಿಂಟ್ ನಂಬರ್ 1, ಎಸ್. ಆ್ಯಂಡ್ ನಿಮ್ಮ ಮಕ್ಕಳ ಆರೋಗ್ಯದಲ್ಲಿ ಹೆಚ್ಚಿನ ಬದಲಾವಣೆಗಳಿದೆ. ಏನಾದರೂ ಅವ್ರಿಗೆ ಕೋಲ್ಡ್ ಆಗಿ ಅಥವಾ ಏನಾದರೂ ರ್ಯಾಷಸ್ ಏನಾದರೂ ಸಮಥಿಂಗ್ ಅವ್ರ ರಿಲೇಟೆಡ್ ಏನಾದರೂ ಪ್ರಾಬ್ಲಮ್ಸ್ ಆಗಿದ್ದು ಅದು ಸಣ್ಣ ಪುಟ್ಟ ನಿಮಗೆ ತುಂಬಾನೇ ಟೆನ್ಷನ್ ಆಗಿದ್ರೆ ಖಂಡಿತ ಅದರಿಂದ ರಿಲೀಸ್ ಸಿಗ್ತಿದೆ. ಹಾಗೂ ನಿಮ್ಮ ಕುಲದೇವರ ಸನ್ನಿಧಾನಕ್ಕೆ ನೀವು ವಿಸಿಟ್ ಮಾಡ್ತಿದ್ದೀರಾ ಈ ಒಂದು ವೀಕಲ್ಲಿ. ಸೊ ನಿಮ್ಮ ಮಕ್ಕಳ ಹೆಲ್ತ್ ಬಗ್ಗೆ ನೀವೇನು ಟೆನ್ಷನ್ ತಗೊಂಡಿದ್ರಿ ಅದು ರಿಲ್ಯಾಕ್ಸ್ ಆಗ್ತಿದೆ. ನಿಮ್ಮ ಮಕ್ಕಳ ಜೀವನದಲ್ಲಿ ಒಂದು ಚೇಂಜಸ್ನ ನೀವು ನೋಡ್ತಿದ್ದೀರಾ. ನಿಮ್ಮ ಮಕ್ಕಳ ಒಂದು ಜಾಬ್ಗೋಸ್ಕರ ನೀವೇನಾದರೂ ಆರ್ಕೆನ ಮಾಡಿದ್ರೆ ಅದನ್ನು ಕೂಡ ಈ ಒಂದು ವೀಕಲ್ಲಿ ಆ ಆರ್ಕೆನ ಪ್ರಾರ್ಥನೆನ ತೀರಿಸಲಿಕ್ಕೆ ತಾಯಿಯ ಗುಡಿಗೆ ನೀವು ಹೋಗ್ತಿರಬಹುದು. ಅಥವಾ ನೀವು ನಂಬಿರೋ ಯಾವ ಸನ್ನಿಧಾನಕ್ಕೆ ನೀವು ಟ್ರಾವೆಲ್ ಮಾಡಬೇಕು ಅಂದ್ಕೊಂಡಿದ್ದೀರಾ, ಹೋಗೋಕ್ಕಾಗ್ತಿಲ್ಲ, ಅಡೆತಡೆ ಆಗ್ತಿದೆ, ಖಂಡಿತ ಈ ಒಂದು ವೀಕಲ್ಲಿ ನೀವು ಮನೆಯಲ್ಲಿ ಸಂಕಲ್ಪ ಮಾಡಿ ಮತ್ತೆ ನಿಮ್ಮ ಸನ್ನಿಧಾನಕ್ಕೆ ನಾನು ಬರ್ತೀನಿ, ನನಗೆ ಅವಕಾಶ ಮಾಡಿಕೊಡಿ, ಏನೇ ಬ್ಲಾಕೇಜಸ್ ಇದ್ರು ಅಂತ ನೀವು ಪ್ರಾರ್ಥನೆ ಮಾಡಿ ಸಂಕಲ್ಪ ಮಾಡಿ. ಖಂಡಿತ ನಿಮಗೆ ಏನು ಬ್ಲಾಕೇಜಸ್ ಇದೆ, ನಿಮ್ಮ ಕುಲದೇವರು ನಿಮ್ಮ ಮನೆ ದೇವರಿಗೆ ಹೋಗೋಕ್ಕಾಗದೆ ಅಡೆತಡೆಗಳಾಗಿದ್ರೆ ಖಂಡಿತ ಈ ಒಂದು ಪ್ರಾರ್ಥನೆ ಮಾಡಿ ಸಂಕಲ್ಪ ಮಾಡಿ, ಖಂಡಿತ ನಿಮಗೆ ಒಂದು ದಾರಿ ಸಿಗ್ತಿದೆ. ಪಾಯಿಂಟ್ ನಂಬರ್ 1, ಎಸ್. ಯಾರಿಗೂ ತುಂಬ ನಿದ್ದೆ ಬರ್ತಿದೆ ಅನ್ಸುತ್ತೆ ರೀಡಿಂಗ್ ನೋಡ್ತಾ. ಎಸ್, ಸೊ ಶಾರದಾಂಬೆಯ ಆಶೀರ್ವಾದ ಹೆಚ್ಚಾಗಿದೆ. ನಿಮ್ಮ ಮಕ್ಕಳಿಗೆ ಶಾರದಾಂಬೆಯ ದರ್ಶನ ಕೂಡ ಮಾಡಿಸ್ತಿದ್ದೀರಾ, ಅಕ್ಷರಾಭ್ಯಾಸ ಕೂಡ ಮಾಡಿಸ್ತಿದ್ದೀರಾ. ಹಾಗೂ ನಿಮಗೆ ಗುರುಗಳಿಂದ ಆಶೀರ್ವಾದ ಕೂಡ ಸಿಗ್ತಿದೆ. ಹಾಗೂ ಈ ಒಂದು ವೀಕಲ್ಲಿ ಒಂದು ರೀತಿ ನಿಮ್ಮ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಾಗೆ, ನಿಮ್ಮ ಕೆಲಸಕ್ಕೆ ಸಂಬಂಧಪಟ್ಟಾಗೆ ತುಂಬಾನೇ ಚೇಂಜಸ್ನ ನೀವು ನೋಡ್ತಿದ್ದೀರಾ. ಪಾಯಿಂಟ್ ನಂಬರ್ 1, ಎಸ್. ಆ್ಯಂಡ್ ಈ ಒಂದು ವೀಕಲ್ಲಿ ಕೊರಗಜ್ಜ
ಸನ್ನಿಧಾನಕ್ಕೆ ಕೂಡ ಹೋಗ್ತಿರ್ಬೋದು. ಏನೋ ಒಂದು ಇನ್ಫಾರ್ಮೇಶನ್ ನಿಮಗೆ ಸಿಗ್ತಿದೆ. ಹಾಗೂ ನೀವು ಏನು ಪ್ರಾರ್ಥನೆ ಮಾಡಿದ್ದೀರಾ ಆ ಆರ್ಕೆ ಕೂಡ ಈಡೇರ್ತಿದೆ. ಪಾಯಿಂಟ್ ನಂಬರ್ 1, ಕೊರಗಜ್ಜರ ಆಶೀರ್ವಾದ ಹೆಚ್ಚಾಗಿ ನಿಮ್ಮ ಕುಟುಂಬದ ಮೇಲೆ ರಕ್ಷಣೆಯಾಗಿ ಇದೆ. ನಿಮ್ಮ ಮೇಲೆ ಯಾರು ಕೆಟ್ಟ ದೃಷ್ಟಿ ಇಟ್ಟಿದ್ದಾರೆ, ಹಾಗೂ ಯಾರಾದರೂ ನಿಮಗೆ ಅವಮಾನ ಆಗಬೇಕು ಅನ್ನೋ ರೀತಿ ಮಾಡಬೇಕು ಅಂತ ಅವರ ಇಂಟೆನ್ಷನ್ ಆಗಿದ್ರೆ, ಹಾಗೂ ನೀವಿರೋ ಸ್ಥಳದಿಂದ ನಿಮ್ಮನ್ನ ಹೊರಗಡೆ ಹಾಕಬೇಕು, ನೀವು ದೂರ ಇರಬೇಕು, ನಿಮ್ಮ ಒಂದು ಕುಟುಂಬದಿಂದ ದೂರ ಇರಬೇಕು ಅಂತ ಏನಾದರೂ ನೆಗೆಟಿವಿಟಿ ಮಾಡಿದ್ರೆ, ಈ ರೀತಿ ಎಲ್ಲ ನೆಗೆಟಿವಿಟಿ ಯಾರು ಮಾಡಿದ್ದಾರೆ, ಹಾಗೂ ನಿಮಗೇನು ಪ್ರಾಬ್ಲಮ್ಸ್ ಆಗಬೇಕು, ನೀವು ಕಣ್ಣೀರು ಹಾಕಬೇಕು, ನಿಮ್ಮ ಕಣ್ಣೀರನ್ನ ನೋಡಬೇಕು ಅಂತ ಬಯಸ್ತಿರೋ ಅಂತಹ ವ್ಯಕ್ತಿಗೆ ಬಹಳಷ್ಟು ಅವರ ಟೈಮ್ ಕೆಟ್ಟಿದೆ, ಹಾಗೂ ನಿಮ್ಮ ಟೈಮ್ ಚೆನ್ನಾಗಾಗ್ತಿದೆ. ಅದನ್ನು ನೀವು ಅಬ್ಸರ್ವ್ ಮಾಡ್ತಿದ್ದೀರಾ. ಖಂಡಿತ ಕೃಷ್ಣನ ಆಶೀರ್ವಾದ ನಿಮ್ಮ ಜೊತೆಗೆ ಇದೆ. ತುಂಬಾನೇ ಪ್ರೊಟೆಕ್ಷನ್ ಇದೆ. ಪಾಯಿಂಟ್ ನಂಬರ್ 1. ಆ್ಯಂಡ್ ನೀವು ತುಂಬಾನೇ ಬ್ಲೆಸ್ಡ್ ಪರ್ಸನ್. ನೀವೇನೇ ಕೆಲಸ ಮಾಡಿದ್ರು ಆ ಕೆಲಸ ಕಂಪ್ಲೀಟ್ ಆಗಿ ಮಾಡೋವರೆಗೂ ಬಿಡೋದಿಲ್ಲ. ಹಾಗೂ ನೀವು ಯಾರಿಗೆ ಸಹಾಯ ಮಾಡಿದ್ರು ಅವರ ಲೈಫಲ್ಲೂ ಕೂಡ ಬಹಳಷ್ಟು ಚೇಂಜಸ್ನ ನೀವು ನೋಡಿದ್ದೀರಾ. ಹಾಗೂ ನಿಮ್ಮ ಲೈಫಲ್ಲಿ ಯಾಕೆ ಈ ರೀತಿ ಚೇಂಜಸ್ ಆಗ್ತಿಲ್ಲ ಅಂತ ನೀವು ವೆಯ್ಟ್ ಮಾಡ್ತಿದ್ರೆ, ಖಂಡಿತ ಮುಂದಿನ ದಿನಗಳಲ್ಲಿ ನಿಮಗೆ ಆ ಅವಕಾಶಗಳನ್ನ ನೀವು ನೋಡ್ತಿದ್ದೀರಾ. ಎಸ್, ನಿಮ್ಮ ತಾಯಿಯ ಆರೋಗ್ಯದ ಬಗ್ಗೆ ಏನಾದರೂ ನಿಮಗೆ ವರಿನೆಸ್ ಇದ್ರೆ ಖಂಡಿತ ಅವರ ಆರೋಗ್ಯದಲ್ಲಿ ಬಹಳಷ್ಟು ಚೇತರಿಕೆನ ನೀವು ನೋಡ್ತಿದ್ದೀರಾ. ಓಕೆ, ತುಂಬ ನೈಟ್ ಟೈಮಲ್ಲಿ ಒಂದು ವೀಕಲ್ಲಿ ನಿದ್ದೆ ಬರ್ತಿಲ್ಲ ಆ್ಯಂಡ್ ಏನೋ ಒಂದು ರೀತಿ ಭಯ ಅನ್ನಿಸ್ತಿದೆ. ಸೊ ಏನೋ ಒಂದು ರೀತಿ ಚಂಚಲತೆ ಅನ್ನಿಸ್ತಿದೆ, ನಿದ್ದೆ ಬರ್ತಿಲ್ಲ, ಕಣ್ಣು ಸುತ್ತ ಡಾರ್ಕ್ ಸರ್ಕಲ್ ಆಗ್ತಿದೆ. ಸೊ ಮೆಡಿಟೇಷನ್ ಮಾಡಿ. ನೀವು ಮಲ್ಗೋ ಮುಂಚೆ 20 ಮಿನಿಟ್ಸ್ ಬ್ಯಾಕ್ ನೀವು ಮೆಡಿಟೇಷನ್ ಮಾಡಿ ಮಲಗಿ. ಖಂಡಿತ ನಿಮಗೆ ಈ ಒಂದು ನಿದ್ರೆಯಿಂದ ನಿಮಗೆ ಹೆಚ್ಚಿನ ಒಂದು ಏನು ಟೆನ್ಷನ್ ಇದೆ, ಟೆನ್ಷನ್ ಕೂಡ ಈಚೆ ಹೋಗುತ್ತೆ ನಿಮ್ಮ ಮೈಂಡಿಂದ. ಏನೇ ಟೆನ್ಷನ್ ಇರಲಿ, ನಿಮ್ಮ ಆರೋಗ್ಯದ ಬಗ್ಗೆ ಗಮನ ಕೊಡಿ, ಸರಿಯಾದ ಟೈಮಿಗೆ ಊಟ ಮಾಡಿ. ಆ್ಯಂಡ್ ನಿಮ್ಮ ಒಂದು ರಕ್ಷಣೆ ಭಗವಂತ ಮಾಡ್ತಿದ್ದಾರೆ, ನಿಮ್ಮ ಕುಟುಂಬದ ರಕ್ಷಣೆ ಭಗವಂತ ಮಾಡ್ತಿದ್ದಾರೆ. ನೀವು ನಿಮ್ಮ ಬಗ್ಗೆ ಕಾಳಜಿ ವಹಿಸಿ. ಪಾಯಿಂಟ್ ನಂಬರ್ 1. ಎಸ್, ಈ ಒಂದು ವೀಕಲ್ಲಿ ಲಕ್ಷ್ಮೀ ದೇವಿಗೆ ಹಾಗೂ ವಿಷ್ಣುವಿನ ಸನ್ನಿಧಾನಕ್ಕೆ ತಾವರೆ ಹೂವನ್ನ ನೀವು ಅರ್ಪಣೆ ಮಾಡೋದ್ರಿಂದ ನಿಮಗಾಗಿರುವಂಥ ಪ್ರಾಬ್ಲಮ್ಸ್, ನೆಗೆಟಿವಿಟಿ, ಕೆಟ್ಟ ದೃಷ್ಟಿ ನಿವಾರಣೆ ಆಗ್ತಿದೆ. ಹೆಚ್ಚು ನೀವು ಏನು ಗಿಡನ ಬೆಳೆಸಿದ್ದೀರಾ ನಿಮ್ಮ ಮನೆಯಲ್ಲಿ, ಆ ಗಿಡಗಳು ಹೆಚ್ಚು ನಿಮ್ಮ ಕಣ್ಮುಂದೆ ಎಷ್ಟು ತುಂಬ ಚೆನ್ನಾಗಿ ಬೆಳೀತಿರೋ ಗಿಡ ತುಂಬ ಒಣಗೋಗ್ತಿದ್ರೆ ಖಂಡಿತ ನೆಗೆಟಿವಿಟಿ ಆಗಿದೆ. ಆ ನೆಗೆಟಿವಿಟಿಯಿಂದ ನೀವು ಕ್ಲೆನ್ಸ್ ಮಾಡ್ಕೊಳ್ಬೇಕಾಗಿದೆ. ಅದು ಕೂಡ ನಿಮಗೆ ಹೆಚ್ಚು ಅಬ್ಸರ್ವ್ ಮಾಡ್ಲಿಕ್ಕೆ ಅವಕಾಶ ಸಿಗ್ತಿದೆ ಈ ಒಂದು ವೀಕಲ್ಲಿ. ನಿಮ್ಮ ಮನೆಯ ಸುತ್ತ ಏನಾದರೂ ನೀವು ಗಿಡ ಪ್ಲಾಂಟ್ಸನ್ನ ನೆಟ್ಟಿದ್ರೆ, ಅದು ಒಣಗ್ತಿದ್ರೆ ಖಂಡಿತ ಅದನ್ನು ರಕ್ಷಣೆ ಮಾಡಿ. ಹಾಗೂ ಈ ಒಂದು ವೀಕಲ್ಲಿ ಸಿಗಬೇಕಾಗಿರೋ ನಿಮಗೆ ತಿಳಿಬೇಕಾಗಿರೋ ಸತ್ಯ ನಿಮಗೆ ಈ ಒಂದು ವೀಕಲ್ಲಿ ತಿಳಿತಿದೆ. ಹಾಗೂ ಕಪ್ಪು ನಾಯಿಗೆ, ಡಾಗ್ಗೆ ಏನಾದರೂ ಗೋಧಿಯಿಂದ ಮಾಡಿರೋ ಪದಾರ್ಥನ ನಿಮ್ಮ ಕೈಯಿಂದ ಕೊಡಿ. ಹಾಗೂ ಅದರಿಂದ ನಿಮ್ಗಾಗುವಂತಹ ಚೇಂಜಸ್ನ ನೀವು ಈ ಒಂದು ವೀಕಲ್ಲಿ ನೋಡ್ತಿದ್ದೀರಾ. ಶನಿ ಪರಮಾತ್ಮ ಸ್ವಾಮಿಯ ಆಶೀರ್ವಾದ ಪಾಯಿಂಟ್ ನಂಬರ್ 1ಗೆ ಹೆಚ್ಚಾಗಿ ಸಿಗ್ತಿದೆ, ಬೇಕಿದೆ. ಸನ್ನಿಧಾನಕ್ಕೆ ಹೋಗಿ ನಿಮ್ಮ ಕೈಯಸ್ಥದಿಂದ ಎಳ್ಳಿನ ಭಗವಂತನಿಗೆ ಅರ್ಪಣೆ ಮಾಡಿ. ಖಂಡಿತ ಇನ್ನಷ್ಟು ಚೇಂಜಸ್ನ ನೀವು ನೋಡ್ತಿದ್ದೀರಾ. ಯಾಕೋ ಯಾವುದ್ರ ಮೇಲೂ ನಂಬಿಕೆ ಇಲ್ಲ, ಯಾವುದ್ರ ಮೇಲೂ ಮೂಡಿಲ್ಲ, ತುಂಬಾನೇ ಒಂದು ರೀತಿ ಅಲೋನ್ ಆಗ್ತಿದ್ದೀರಾ. ತುಂಬಾನೇ ಇಷ್ಟೇ ನೀವು ಏನಾದರೂ ಒಂದು ಬುಕ್ಸ್, ಸ್ಟೋರಿ ಬುಕ್ಸ್ ಆಗಿರಬಹುದು, ಅಥವಾ ನೀವೇ ಏನಾದರೂ ರೈಟಿಂಗ್ ಮಾಡ್ತಿದ್ರೆ ಯಾವುದ್ರ ಮೇಲೆ ಕಾನ್ಸಂಟ್ರೇಷನ್ ಮಾಡೋಕ್ಕಾಗ್ತಿಲ್ಲ. ಏನೇ ಓದಿದ್ರು ತಲೆಗೆ ಹೋಗ್ತಿಲ್ಲ, ಅಥವಾ ಏನೇ ಮಾತಾಡಿದ್ರು ನಿಮ್ಮ ತಲೆಗೆ ಹೋಗ್ತಿಲ್ಲ. ಒಂದು ರೀತಿ ಅಲೋನ್ ಫೀಲ್ ಮಾಡ್ತಿದ್ದೀರಾ. ಖಂಡಿತ ಮೆಡಿಟೇಷನ್ ಮಾಡಿ. ಈ ಒಂದು ಚೇಂಜಸ್ನ ನೀವೊಂದು ವೀಕಲ್ಲಿ ನೋಡ್ತಿದ್ದೀರಾ. ಪಾಯಿಂಟ್ ನಂಬರ್ 1. ಆ್ಯಂಡ್ ನೀವು ಯಾವುದಾದ್ರೂ ವ್ರತನ ಮಾಡಿ ಅರ್ಧದಲ್ಲೇ ನಿಲ್ಲಿಸಿರಬಹುದು. ಸೊ ಆ ಒಂದು ವ್ರತನ ಕೂಡ ಕಂಪ್ಲೀಟ್ ಮಾಡ್ಕೋತಿದ್ದೀರಾ ಈ ಒಂದು ವೀಕಲ್ಲಿ. ಪಾಯಿಂಟ್ ನಂಬರ್ 1. ಎಸ್, ಯಾವುದನ್ನು ನೀವು ಅಬ್ಸರ್ವ್ ಮಾಡಬೇಕಾಗಿದೆ ಇದನ್ನ. ಹಾಗೂ ನಿಮ್ಗೇನು
ಚೇಂಜಸ್ ನೋಡಬೇಕಿದೆ ಈ ಒಂದು ವೀಕಲ್ಲಿ. ಆ ಚೇಂಜಸ್ ಇನ್ನೊಂದು 2 days ಅಲ್ಲಿ ನಿಮಗೆ ಒಂದು ರೀತಿ ಏನೋ ಒಂದು ಸರ್ಪ್ರೈಸಿಂಗ್ ಆಗಿ ನಿಮಗೆ ಮೆಸೇಜಸ್ ಹಾಗೂ ಏನೋ ಚೇಂಜಸ್ನ ನೀವು ಇನ್ನೊಂದು 2 days ಅಲ್ಲಿ ನೋಡ್ತಿದ್ದೀರಾ. ಆ್ಯಂಡ್ ಯಾರಿಲ್ಲಿ ಪ್ರಮೋಷನ್ ವಿಚಾರವಾಗಿ ವೇಟ್ ಮಾಡ್ತಿದ್ದೀರಾ, ನಿಮ್ಮ ಜಾಬಲ್ಲಿ ಚೇಂಜಸ್ ಮಾಡ್ಕೋಬೇಕು ಅಂತ ನೋಡ್ತಿದ್ದೀರಾ, ಖಂಡಿತ ಆ ಚೇಂಜಸ್ನ ನೋಡ್ತಿದ್ದೀರಾ. ಆ್ಯಂಡ್ ಒಂದು ಸ್ಯಾಡ್ ನ್ಯೂಸ್ ಕೂಡ ನೀವು ಕೇಳ್ತಿದ್ದೀರಾ. ಹಾಗೂ ನಿಮಗೇನು ಪ್ರಾಬ್ಲಮ್ಸ್ ಆಗಿದೆ ಆ ಪ್ರಾಬ್ಲಮ್ಸನ್ನು ನೀವು ಹೊರಗಡೆ ಬರ್ತಿದ್ದೀರಾ. ಒಳ್ಳೆ ಜಾಬ್ ಕೂಡ ನಿಮಗೆ ಸಿಗ್ತಿದೆ. ಯಾವ ಕಂಪ್ನಿಯಲ್ಲಿ ನೀವು ಜಾಬ್ ವರ್ಕ್ ಮಾಡ್ತಿದ್ದೀರಾ, ಸೊ ಆ ಒಂದು ಕಂಪ್ನಿಯಲ್ಲಿ ನಿಮಗೆ ಒಳ್ಳೆ ಹೆಚ್ಚಿನ ಒಂದು ಗೌರವ ಸಿಗ್ತಿದೆ ಹಾಗೂ ಪ್ರಮೋಷನ್ ಸಿಗ್ತಿದೆ. ಎಸ್, ನೀವು ಮಾಡ್ತಿರೋ ಕೆಲಸದಲ್ಲಿ, ನೀವು ತಗೊಳ್ಳೋ ಡಿಸಿಷನಲ್ಲಿ ಹಾಗೂ ತುಂಬಾನೇ ಬದಲಾವಣೆನ ನೀವು ನೋಡ್ತಿದ್ದೀರಾ. ಎಸ್, ಎಷ್ಟೇ ನೋವಿರಲಿ ಅದನ್ನ ಇನ್ನ ಬೇರೆಯವ್ರ ಮುಂದೆ ವ್ಯಕ್ತಪಡಿಸ್ತಿಲ್ಲ, ಮನಸ್ಸಲ್ಲೇ ನೋಡ್ತಿದ್ದೀರಾ. ನಿಮ್ಮ ನೋವಿರಲಿ, ನಿಮ್ಮ ಬೇಜಾರು, ಖುಷಿ ಏನೇ ಇರಲಿ ಅದನ್ನ ನಿಮ್ಮ ಮನಸ್ಸಲ್ಲೇ ಇಟ್ಕೋತಿದ್ದೀರಾ. ಖಂಡಿತ ಈ ಒಂದು ವೀಕಲ್ಲಿ ನಿಮ್ಮ ನೋವಿಗೆ ಖಂಡಿತ ಭಗವಂತ ಹೆಚ್ಚಿನ ಒಂದು ದಾರಿನ ತೋರಿಸ್ಕೊಡ್ತಿದ್ದಾರೆ. ಹಾಗೂ ಹೆಚ್ಚು ಸೋಷಿಯಲ್ ಮೀಡಿಯಾದಲ್ಲಿ ಯಾರು ನಿಮ್ಮನ್ನ ಅಬ್ಸರ್ವ್ ಮಾಡ್ತಿದ್ದಾರೆ ಹಾಗೂ ನಿಮ್ಮನ್ನ ಹೆಚ್ಚು ಫಾಲೋ ಮಾಡ್ತಿದ್ದಾರೆ. ಫೈಲ್ ನಂಬರ್ 1. ಎಸ್, ಯಾರು ನಿಮಗೆ ನಿಮ್ಮ ಮ್ಯಾರೇಜ್ಗೆ ಸಂಬಂಧಪಟ್ಟಾಗೆ ಪ್ರಾಬ್ಲಮ್ಸ್ನ ಮಾಡಿದ್ರು ಆ ವ್ಯಕ್ತಿಗಳು ಕೂಡ ನಿಮ್ಮ ಕಣ್ಮುಂದೆ ಕಾಣಿಸ್ಕೋತಿದ್ದಾರೆ. ಹಾಗೂ ನಿಮ್ಮನ್ನ ಯಾರು ಮ್ಯಾರೇಜ್ ಆಗಬೇಕು ಅಂತ ವೇಟ್ ಮಾಡ್ತಿದ್ದಾರೆ, ಸೊ ಆ ವ್ಯಕ್ತಿಯ ಇನ್ನೊಂದು ಗುಣ ಕೂಡ ನಿಮಗೆ ತಿಳಿತಿದೆ. ಆ ವ್ಯಕ್ತಿಯ ಒಂದು ಒಳ್ಳೆ ಗುಣನೂ ತಿಳಿತಿದೆ ಹಾಗೂ ಆ ವ್ಯಕ್ತಿಯ ಇನ್ನೊಂದು ಕೆಟ್ಟ ಗುಣನೂ ಕೂಡ ನಿಮಗೆ ತಿಳಿತಿದೆ. ಎಲ್ಲರೂ ನೀವು ತುಂಬ ಒಳ್ಳೆಯವ್ರನ್ನಾಗಿ ನಂಬ್ತಿದ್ದೀರಾ. ಸೊ ಬೆಳ್ಳಗಿರೋದಿಲ್ಲ, ಹಾಲಾಗಿರೋದಿಲ್ಲ. ಖಂಡಿತ ನಿಮ್ಮ ಕಣ್ಣಿಗೆ ಕಾಣಿಸ್ತಿರೋದು ಇನ್ನಷ್ಟು ಇನ್ಫಾರ್ಮೇಶನ್ಸ್ ತಿಳ್ಕೊಳ್ಬೇಕಾಗಿದೆ. ನಿಮ್ಮ ಕಣ್ಣಿಗೆ ಮಾತ್ರ ಕಾಣಿಸಿದ್ದನ್ನು ನೋಡ್ತಿದ್ದೀರಾ. ನಿಮ್ಮಿಂದೆ ನಡೀತಾ ಇರೋ ಘಟನೆಗಳ ಬಗ್ಗೆ ಹಾಗೂ ಇನ್ಫಾರ್ಮೇಶನ್ನ ನಿಮಗೆ ಭಗವಂತ ದಾರಿನ ತೋರಿಸ್ತಿದ್ದಾರೆ. ಏನೋ ಒಂದು ಸಂಕಷ್ಟ, ಏನೋ ಒಂದು ಪ್ರಾಬ್ಲಮ್ ಇಂದ ನಿಮ್ಮನ್ನ ಪಾರ್ ಮಾಡ್ತಿದ್ದಾರೆ. ಈ ಒಂದು ವೀಕಲ್ಲಿ ಎಲ್ಲಿ ನೀವು ಟ್ರಾವೆಲ್ ಮಾಡ್ತಿದ್ದೀರಾ, ಖಂಡಿತ ನಿಮ್ಮ ಟ್ರಾವೆಲಿಂಗ್ ಅಲ್ಲಿ ತುಂಬಾನೇ ಚೇಂಜಸ್, ತುಂಬಾನೇ ಸಂತೋಷ ಇದೆ. ಎಸ್, ತುಂಬಾನೇ ಚೇತರಿಕೆ ಇದೆ, ತುಂಬಾನೇ ನೇಚರ್ ಸೈನ್ ಹಾಗೂ ಹೆಚ್ಚು ಪ್ರಾಣಿಗಳನ್ನ ರಕ್ಷಣೆ ಮಾಡ್ತಿದ್ದೀರಾ. ಅದು ಬೀದಿ ನಿಮ್ಮ ಸರೌಂಡಿಂಗ್ ಇರೋ ಪ್ರಾಣಿಗಳಾಗಿರಬಹುದು, ಬೀದಿಲಿರೋ ನಾಯಿಗಳಾಗಿರಬಹುದು, ನೀವು ಸಾಕಿರೋ ಪ್ರಾಣಿಗಳಾಗಿರಬಹುದು, ಅದನ್ನ ಹೆಚ್ಚು ರಕ್ಷಣೆ ಮಾಡ್ತಿದ್ದೀರಾ, ಪ್ರೊಟೆಕ್ಷನ್ ಮಾಡ್ತಿದ್ದೀರಾ. ಸಮಥಿಂಗ್ ಅದಕ್ಕೇನೋ ಒಂದು ಪ್ರಾಬ್ಲಮ್ ಆಗಿರುತ್ತೆ. ಆ ಪ್ರಾಬ್ಲಮ್, ಅದಕ್ಕೆ ಏನಾದರೂ ಹೆಲ್ತ್ ಇಶ್ಯೂ ಅಥವಾ ಏನಾದರೂ ಪ್ರಾಬ್ಲಮ್ ಆಗ್ತಿರೋದನ್ನ ನೀವು ಪಾರ್ ಮಾಡ್ತಿದ್ದೀರಾ. ಖಂಡಿತ ನಿಮಗಾಗಿರುವಂತಹ ನೋವಿಗೆ, ನಿಮಗಾಗಿರುವಂತಹ ಬೇಸರಕ್ಕೆ ಭಗವಂತ ನಿಮ್ಗೆ ಹೆಚ್ಚಿನ ಒಂದು ದಾರಿನ ಮಾಡ್ತಿದ್ದಾರೆ. ಈ ಒಂದು ದಾರಿನ ತೋರಿಸ್ಕೊಡ್ತಿದ್ದಾರೆ. ಫೈಲ್ ನಂಬರ್ 1. ಎಸ್, ಅಂಡ್ ಹೆಚ್ಚು ವಿಷ್ಣುವಿನ ದೇವರ ಬಗ್ಗೆ ಹೆಚ್ಚು ಇನ್ಫಾರ್ಮೇಶನ್ಸ್ನ ತಿಳ್ಕೊಳ್ತಿದ್ದೀರಾ ಹಾಗೂ ವಿಷ್ಣುವಿನ ಸನ್ನಿಧಾನಕ್ಕೆ ಕೂಡ ವಿಸಿಟ್ ಮಾಡ್ತಿದ್ದೀರಾ. ಅಂಡ್ ನಿಮ್ಮ ಫ್ಯಾಮಿಲಿಯಲ್ಲಿ ಯಾರು ಹಿರಿಯರಿದ್ದಾರೆ ಆ ವ್ಯಕ್ತಿಯ ಒಂದು ಒಳ್ಳೆಯ ಗುಣ ಆಗಿರಬಹುದು, ಆ ವ್ಯಕ್ತಿ ಮೇಲೆ ನಿಮ್ಗೆ ಏನಾದರೂ ಒಂದು ರೀತಿ ಡೌಟ್ ಇದ್ರೆ ಆ ವ್ಯಕ್ತಿಯ ಒಂದು ಇನ್ಫಾರ್ಮೇಶನ್, ಆ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಯೋಚಿಸ್ತಿದ್ದಾರೆ, ನಿಮಗೆ ಏನಾದ್ರು ನೆಗೆಟಿವಿಟಿ ಆ ವ್ಯಕ್ತಿಯಿಂದ ಆಗಿದೆಯಾ ಅನ್ನೋದನ್ನ ಇನ್ಫಾರ್ಮೇಶನ್ಸ್ನ ನೀವು ಈ ಒಂದು ವೀಕಲ್ಲಿ ಕಲೆಕ್ಟ್ ಮಾಡ್ತಿದ್ದೀರಾ. ಎಸ್, ನಿಮಗೆ ತುಂಬಾನೇ ಒಳ್ಳೇದಾಗಬೇಕು, ನೀವು ಚೆನ್ನಾಗಿರ್ಬೇಕು, ನಿಮ್ಮ ಹತ್ರ ತುಂಬಾನೇ ನಗ್ನಗ್ತಾ ಮಾತಾಡ್ತಿರುವಂತಹ ವ್ಯಕ್ತಿ, ಅವರ ಒಂದು ಇಂಟೆನ್ಷನ್ ಮನಸ್ಸಲ್ಲಿ ಏನಿದೆ ಅನ್ನೋದನ್ನ ನಿಮಗೆ ಭಗವಂತ ತೋರಿಸ್ಕೊಡ್ತಿದ್ದಾರೆ. ಫೈಲ್ ನಂಬರ್ 1. ಆ್ಯಂಡ್ ನೀವು ಅನ್ಕೊಂಡಿರೋದೆಲ್ಲವೂ ಸಕ್ಸಸ್ಫುಲಿ ಆಗಿ ಆಗ್ತಿದೆ. ಸೊ ಇಲ್ಲಿ ಡಬಲ್-S ಬಂದಿದೆ. ನೀವು ಅನ್ಕೊಂಡಿರೋ ಕೆಲಸ ಕಂಪ್ಲೀಟ್ ಆಗಿ ಈ ಒಂದು ವೀಕಲ್ಲಿ ಆಗ್ತಿದೆ. ಆ್ಯಂಡ್ ಒಳ್ಳೆ ಟೈಮಿಂಗ್ ಕೂಡ ಇದೆ ಈ ಒಂದು ವೀಕಲ್ಲಿ. ಹೆಚ್ಚು ಏಂಜಲ್ಸ್ ನಂಬರ್ಸ್ನ ನೀವು ವಾಚ್ ಮಾಡ್ತಿದ್ದೀರಾ. ಆ್ಯಂಡ್ ತುಂಬಾನೇ ಸಂತೋಷ, ತುಂಬಾನೇ ಪ್ರೊಟೆಕ್ಷನ್ ಇದೆ. ಆ್ಯಂಡ್ ಈ ಒಂದು ರೀಡಿಂಗ್ ಮಾಡಿ ನನಗೆ ತುಂಬ ಖುಷಿ ಆಗ್ತಿದೆ. ಈ ಒಂದು ವಾರದ ರೀಡಿಂಗ್ ಫೈಲ್ ನಂಬರ್ 1. ಎಸ್, ಹೆಚ್ಚಿನ ರಕ್ಷಣೆ ಹಾಗೂ ನೀವು ಅನ್ಕೊಂಡಿರೋದೆಲ್ಲವೂ ನಿಮ್ಮ ಇಷ್ಟಾರ್ಥ ಸಿದ್ಧಿ ಆಗಲಿ ಅಂತ ನಾನು ಕೂಡ ನನ್ನ ತಾಯಿ ಚೌಡೇಶ್ವರಿಯಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಇದೇ ರೀತಿಯಾದ ಇಂಟ್ರೆಸ್ಟಿಂಗ್ ಟಾಪಿಕ್ ಒಂದಿಗೆ ನಾನು ಮತ್ತೆ ಭೇಟಿ ಆಗ್ತೀನಿ. ಇಷ್ಟು ಪೇಷನ್ಸ್ ಇಂದ ಒಂದು ರೀಡಿಂಗ್ನ ಕೇಳಿದ್ದಕ್ಕೆ ಥ್ಯಾಂಕ್ ಯು ಸೋ ವೆರಿ ಮಚ್. ನಮಸ್ತೆ, ಲವ್ ಯು ಆಲ್, ಟೇಕ್ ಕೇರ್, ಬಾಯ್. ನಮಸ್ತೆ. ಫೈಲ್ ನಂಬರ್ 2 ರೋಸ್ ಕ್ವಾರ್ಟ್ಸ್. ಯಾರು ಈ ಒಂದು ಸ್ಟೋನ್ ಅನ್ನ ಚಾಯ್ಸ್ ಮಾಡಿದ್ದೀರಾ? ಫೈಲ್ ನಂಬರ್ 2. ಈ ಒಂದು ವಾರದ ರೀಡಿಂಗ್ ನಿಮಗಾಗಿ. ಮೊದಲನೇದಾಗಿ ಬೆಲ್ಲಿಂದ ಏನ್ ಮೆಸೇಜಸ್ ಸಿಗ್ತಿದೆ ನೋಡೋಣ.
ಎಸ್, ಪೈಲ್ ನಂಬರ್ 2. ಈ ಒಂದು ವೀಕಲ್ಲಿ ಪೈಲ್ ನಂಬರ್ 2ಗೆ ಚೇಂಜಸ್ ಜೊತೆಗೆ ಏನೋ ಒಂದು ಗೊಂದಲತೆ ಇದೆ ಹಾಗೂ ತುಂಬಾನೇ ಕನ್ಫ್ಯೂಷನ್ಸ್ ಇದೆ. ಸೊ ನಂಜುಂಡೇಶ್ವರನ ಆಶೀರ್ವಾದ ಪೈಲ್ ನಂಬರ್ 2ಗೆ ಹೆಚ್ಚಾಗಿ ಸಿಗ್ತಿದೆ. ಸೊ ಈ ಒಂದು ವೀಕಲ್ಲಿ ಹೆಚ್ಚು ಶಿವನ ಆಲಯಕ್ಕೆ ಭೇಟಿ ಕೊಡ್ತಿದ್ದೀರಾ ಪೈಲ್ ನಂಬರ್ 2. ಯಾರಿಗೂ ಇಲ್ಲಿ ಸ್ವಲ್ಪ ಗೊಂದಲತೆ ಇದೆ, ಏನೋ ಒಂದು ರೀತಿ ಮನಸ್ಸಲ್ಲಿ ಚಿಂತೆ ಮಾಡ್ತಿದ್ದೀರಾ ಹಾಗೂ ನಿಮ್ಮ ಕಣ್ಣೀರಿಗೆ ಉತ್ತರ ಬೇಕಾಗಿದೆ. ತುಂಬ ಅಳ್ತಿದ್ದೀರಾ. ಎಸ್, ಅದರಿಂದ ನಿಮಗೆ ರಿಲೀಸ್ ಸಿಗ್ತಿದೆ. ನಿಮ್ಮ ಮನಸ್ಸಲ್ಲಿರೋ ನೋವಿಗೆ ಖಂಡಿತ ಭಗವಂತ ಉತ್ತರ ಕೊಡ್ತಿದ್ದಾರೆ ಪೈಲ್ ನಂಬರ್ 2. ಖಂಡಿತ ನಿಮ್ಮ ಮುಖದಲ್ಲಿ ಸಂತೋಷನ ಈ ಒಂದು ವೀಕಲ್ಲಿ ನೀವು ನೋಡ್ತಿದ್ದೀರಾ. ಇಷ್ಟು ದಿವಸಗಳ ನಂತರ ನಿಮಗೆ ಒಂದಷ್ಟು ಸಂತೋಷದ ವಾತಾವರಣ ಸಿಗ್ತಿದೆ ಪೈಲ್ ನಂಬರ್ 2. ಎಸ್, ಸಡನ್ ಏನೋ ಒಂದು ಮೆಸೇಜಸ್ ಜೊತೆಗೆ ಸಡನ್ ಆಗಿ ಏನೋ ಒಂದು ಫಾಸ್ಟ್ ಡಿಸಿಷನ್ಸ್ ನ ತಗೋತಿದ್ದೀರಾ. ಅದರಿಂದ ಸ್ವಲ್ಪ ನಿಮ್ಮ ಮನಸ್ಸಿಗೆ ಕಸಿ ಬಿಸಿ ಅನ್ನಿಸಬಹುದು. ನಿಮಗೆ ಆ ಡಿಸಿಷನ್ ಇಷ್ಟ ಆಗಿಲ್ಲದೆ ಇರಬಹುದು. ಏನೋ ಒಂದು ಒಳ್ಳೇದಾಗುತ್ತೆ, ಆ ಒಂದು ಕೆಲಸ ಮಾಡಿದ್ರೆ ನಿಮಗೆ ಆ ಒಂದು ಡಿಸಿಷನ್ ನೀವೇನು ತಗೋತಿದ್ದೀರಾ ನಿಮ್ಮ ಕೆಲಸದ ವಾತಾವರಣದಲ್ಲಾಗಿರಬಹುದು, ನಿಮ್ಮ ಒಂದು ಕೆರಿಯರ್ಗೆ ಸಂಬಂಧಪಟ್ಟಾಗ ಏನ್ ಡಿಸಿಷನ್ಸ್ ತಗೋತಿದ್ದೀರಾ ನೀವು ಅದನ್ನ ಎಡಬೇಕು ಅನ್ನೋದೇ ಕೆಲವು ನಿಮ್ಮ ಸುತ್ತ ಇರೋ ಜನಗಳ ಒಂದು ಉದ್ದೇಶ ಆಗಿದೆ. ನಿಮ್ಮ ಸುತ್ತ ಒಂದು ರೀತಿ ಮುಳ್ಳುಗಳಿದೆ. ಆ ಮುಳ್ಳುಗಳಿಂದ ನೀವು ಈಚೆ ಬರೋ ಟೈಮಿಂಗ್ ಕೂಡ ಬಂದಿದೆ. ಹೆಚ್ಚು ಶತ್ರುಗಳೇ ಹೆಚ್ಚಾಗಿ ಇದ್ದಾರೆ ಪೈಲ್ ನಂಬರ್ 2. ಕೆಲವರಿಗೆ ಇದು ಯಾರಿಗೆ ಇದು ರೆಸನೇಟ್ ಆಗುತ್ತೆ ಅವ್ರ ಮಾತ್ರ ತಗೊಳ್ಳಿ. ಅಂಡ್ ಏನು ಒಂದು ಚೇಂಜಸ್ಗೋಸ್ಕರ ವೇಟ್ ಮಾಡ್ತಿದ್ದೀರಾ ಹಾಗೂ ಏನು ನಿಮ್ಮ ನಿರ್ಧಾರ ತಗೊಳ್ತಿದ್ದೀರಾ, ಖಂಡಿತ ಅದಕ್ಕೆ ನಿಮಗೆ ತುಂಬಾನೇ ಮನಸ್ಸಿಗೆ ಅಷ್ಟು ಸಮಾಧಾನ ಹಾಗೂ ತುಂಬಾನೇ ಜವಾಬ್ದಾರಿ ಪರ್ಸನ್ ಆಗ್ತಿದ್ದೀರಾ. ಈ ಒಂದು ವೀಕಲ್ಲಿ ತುಂಬಾನೇ ಜವಾಬ್ದಾರಿ ತಗೋತಿದ್ದೀರಾ ಹಾಗೂ ಹೆಚ್ಚು ನಿಮ್ಮ ಒಂದು ಕುಟುಂಬದ ಸದಸ್ಯರ ಜೊತೆ ಹೆಚ್ಚು ನಿಮಗೆ ಮಾತಾಡ್ಲಿಕ್ಕೆ ಅವಕಾಶ ಸಿಗ್ತಿದೆ. ಇಷ್ಟು ದಿವಸ ನಿಮಗೆ ನಿಮ್ಮ ಮನಸ್ಸಿನ ಭಾವನೆನ ಹೇಳ್ಕೊಳಕ್ ಆಗ್ತಿಲ್ಲ. ತುಂಬಾನೇ ಕಿರಿಕಿರಿ ಆಗ್ತಿತ್ತು, ಜಗಳಗಳಾಗ್ತಿತ್ತು, ಮನಸ್ತಾಪಗಳಾಗ್ತಿತ್ತು. ಈ ಒಂದು ವೀಕಲ್ಲಿ ನಿಮ್ಮ ಮನಸ್ಸಲ್ಲಿರೋ ಭಾವನೆಗಳನ್ನ ಹೇಳ್ಕೊಳ್ತಿದ್ದೀರಾ ಹಾಗೂ ನೀವಿರೋ ಸ್ಥಳನ ಚೇಂಜ್ ಮಾಡ್ತಿದ್ದೀರಾ ಹಾಗೂ ನಿಮ್ಮ ಮನಸ್ಸಲ್ಲಿರೋ ಆ ಒಂದು ಗೊಂದಲತೆಯಿಂದ ನೀವು ಈಚೆ ಬರ್ತಿದ್ದೀರಾ ಹಾಗೂ ನೀವೇನು ಅಲೋನ್ ಫೀಲ್ ಮಾಡ್ತಿದ್ದೀರಾ, ಯಾರನ್ನ ಮಿಸ್ ಮಾಡ್ಕೋತಿದ್ದೀರಾ, ಯಾರನ್ನ ನಿಮ್ಮ ಲೈಫಿಂದ ಕಳ್ಕೊಂಡಿದ್ದೀರಾ. ಎಸ್, ಆ ವ್ಯಕ್ತಿ ನಿಮ್ಮ ಈ ಒಂದು ಭೂಮಿಯಿಂದ ತ್ಯಜಿಸಿ ಹೋಗಿರೋ ವ್ಯಕ್ತಿ ಬಗ್ಗೆ ನೀವೇನು ಗಮನ ಕೊಟ್ಟು ಅಳ್ತಿದ್ದೀರಾ, ನೋವು ತಿಂತಿದ್ದೀರಾ, ಖಂಡಿತ ನೀವು ಅದರಿಂದ ಹೊರಗಡೆ ಬನ್ನಿ. ನಿಮ್ಗೆ ಒಂದು ಮರೆಯಲಿಕ್ಕೆ ಆ ಒಂದು ಶಕ್ತಿ ದೇವರು ಕೊಡ್ಲಿ ಹಾಗೂ ನಿಮ್ಮ ಅದನ್ನ ಎದುರಿಸಲಿಕ್ಕೆ ದೇವರ ಶಕ್ತಿ ಕೊಡ್ಲಿ ಅಂತ ನಾನು ಕೂಡ ಪ್ರಾರ್ಥನೆ ಮಾಡ್ತೀನಿ. ಯಾರು ನಿಮ್ಮಿಂದ ಈ ಭೂಮಿಯ ತ್ಯಜಿಸಿ ಹೋಗಿದ್ದಾರೆ, ನಿಮ್ಮಿಂದ ಆ ವ್ಯಕ್ತಿನ ದೂರ ಮಾಡಿದ್ದಾರೆ, ಆ ಒಂದು ನೆಗೆಟಿವಿಟೀಸ್ ಇಂದ ನಿಮ್ಮನ್ನ ದೂರ ಮಾಡಿದ್ದಾರೆ ಅಥವಾ ಸಮಥಿಂಗ್ ಏನೋ ಒಂದು ನಿಮ್ಮ ಬದುಕಲ್ಲಿ ಈ ರೀತಿಯಾದ ಘಟನೆಗಳಾಗಿದೆ, ಖಂಡಿತ ನಿಮ್ಮೆಲ್ಲದ ಪ್ರಶ್ನೆಗಳಿಗೂ ಉತ್ತರ ಕೂಡ ಸಿಗ್ತಿದೆ ಪೈಲ್ ನಂಬರ್ 2. ತುಂಬಾ ಮೌನವಾಗಿದ್ದೀರಾ ಆ್ಯಂಡ್ ತುಂಬಾನೇ ನಿಮ್ಮ ಆರೋಗ್ಯದಲ್ಲೂ ಕೂಡ ಬಹಳಷ್ಟು ಚೇತರಿಕೆ ಇದೆ. ಬಹಳಷ್ಟು ಬದಲಾವಣೆಗಳನ್ನ ಈ ಒಂದು ವೀಕಲ್ಲಿ ನೋಡ್ತಿದ್ದೀರಾ. ಎಸ್, ಯಾರಿಲ್ಲಿ ಗೌರ್ಮೆಂಟ್ ಜಾಬಲ್ಲಿ ವರ್ಕ್ ಮಾಡ್ತಿದ್ದೀರಾ, ನಿಮ್ಮ ಒಂದು ಕೆಲಸದ ಕಾರ್ಯಗಳಲ್ಲಿ ನಿಮ್ಮ ಸುತ್ತ ಇರೋ ಜನಗಳು ನಿಮ್ಮ ಮೇಲೆ ದೃಷ್ಟಿ ಇದೆ. ಹಾಗಾಗಿ ನಿಮಗೆ ಸ್ವಲ್ಪ ಹೆಲ್ತ್ ಬಗ್ಗೆ ನಿಮಗೆ ಏನು ಹೆಲ್ತ್ ಇಶ್ಯೂಸ್ ಆಗ್ತಿದೆ, ಆ ವ್ಯಕ್ತಿಗಳ ಕೆಟ್ಟ ದೃಷ್ಟಿಯಿಂದನೇ ನಿಮಗೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಆಗ್ತಿದೆ. ಈ ಒಂದು ವೀಕಲ್ಲಿ ಆ ದೃಷ್ಟಿಯಿಂದ ನೀವು ನಿವಾರಣೆ ಆಗ್ತಿದ್ದೀರಾ. ಎಸ್, ಒಂದು ಹೊಸ ಬೆಳಕು ನಿಮ್ಮ ಲೈಫಲ್ಲಿ ಬರ್ತಿದೆ. ಆ ಬೆಳಕನ್ನ ನೀವು ನೋಡೋ ಟೈಮಿಂಗ್ ಕೂಡ ಬರ್ತಿದೆ. ಒಂದು ರೀತಿ ಸಡನ್ ಚೇಂಜಸ್ ಬರ್ತಿದೆ. ಎಸ್, ನಿಮ್ಗೆ ಯಾರು ಮೋಸ ಮಾಡಿದ್ದಾರೆ, ನಿಮ್ಗೆ ಯಾರು ನೋವು ಮಾಡಿದ್ದಾರೆ ಅಥವಾ ನಿಮ್ಮಿಂದ ಯಾರು ದೂರ ಮಾಡಿದ್ದಾರೆ, ನೀವು ಇಷ್ಟಪಟ್ಟಿರೋ ವ್ಯಕ್ತಿನ ದೂರ ಮಾಡಿದ್ದಾರೆ, ನೀವು ಯಾರನ್ನ ಕಳ್ಕೊಂಡಿದ್ದೀರಾ, ಆ ಪೇನ್ ನಿಮಗೆ ಗೊತ್ತಿದೆ. ಯಾರು ಈ ರೀತಿ ಮಾಡಿದ್ದಾರೆ ಆ ಪೇನ್ ಅವ್ರಿಗೆ ವಾಪಸ್ ರಿಟರ್ನ್ ಹೋಗ್ತಿದೆ. ಅದನ್ನ ನೀವು ನೋಡೋ ಟೈಮಿಂಗ್ ಕೂಡ ಮುಂದಿನ ದಿನಗಳಲ್ಲಿ ಸಿಗ್ತಿದೆ ಪೈಲ್ ನಂಬರ್ 2. ಎಸ್, ಯಾವ ಕೆಲಸನ ನೀವು ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ ಆ ಕೆಲಸನ ಕಂಪ್ಲೀಟ್ ಮಾಡಿ.
ಈ ಒಂದು ವೀಕಲ್ಲಿ ಆ ಕೆಲಸನ ಅರ್ಧದಲ್ಲೇ ನಿಲ್ಲಿಸಬೇಡಿ. ಈ ಒಂದು ವೀಕಲ್ಲಿ ನಿಮಗೆ ಸಿಗ್ತಾರ ಅವಕಾಶ, ಈ ಒಂದು ವೀಕಲ್ಲಿ ನಿಮಗೆ ಆಗ್ಬೇಕಾಗಿರೋ ಕೆಲಸ ಏನ್ ನೀವು ಡ್ರಾಪ್ ಮಾಡ್ತೀರಾ ಅದರಿಂದ ಮುಂದಿನ ದಿನಗಳಲ್ಲಿ ಸ್ವಲ್ಪ ತಡವಾಗಿ ಮುಂದೆ ಹೋಗಬಹುದು. ಎಸ್, ಅದ್ರ ಬಗ್ಗೆ ಸ್ವಲ್ಪ ಗಮನ ಕೊಡಿ. ಪಾಯಿಂಟ್ ನಂಬರ್ 2, ಎಸ್, ಯಾರು ನಿಮಗೆ ಅಮೌಂಟನ್ನ ತಗೊಂಡು ನಿಮ್ಮ ಲೈಫಲ್ಲಿ ಹೆಚ್ಚು ನಿಮಗೆ ನೆಗೆಟಿವಿಟಿ ಮಾಡ್ತಿದ್ದಾರೆ, ನೀವು ಅವ್ರ ಕಷ್ಟದಲ್ಲಿ ಇದ್ದಾಗ ನೀವು ಸಹಾಯ ಮಾಡಿ ಅವ್ರಿಗೆ ಒಳ್ಳೇದಾಗ್ಲಿ ಅಂತ ಸ್ಪಂದಿಸಿರುವಂತಹ ವ್ಯಕ್ತಿ, ನಿಮಗೆ ಈಗ ಈ ರೀತಿ ಪ್ರಾಬ್ಲಮ್ ಆಗ್ತಿದೆ ಆ ವ್ಯಕ್ತಿಗಳಿಂದ. ಸೊ ನೀವು ಅದರಿಂದನೂ ಕೂಡ ತುಂಬಾ ಚಿಂತೆ ಮಾಡ್ತಿದ್ದೀರಾ. ಖಂಡಿತ ನೀವು ಕಳ್ಕೊಂಡಿರೋ ಅಮೌಂಟ್ ಆಗಿರಬಹುದು, ಅಥವಾ ಯಾರಿಗೆ ನೀವು ಅಮೌಂಟನ್ನ ಕೊಟ್ಟಿದ್ದೀರಾ ಅವ್ರಿಗೆ ಕೊಟ್ಟು ನೀವು ಕಳ್ಕೊಂಡಿದ್ದೀರಾ, ನೋವು ತಿಂತಿದ್ದೀರಾ. ಆ ಅಮೌಂಟ್ ಕೂಡ ಇನ್ನು 15 ಡೇಸಲ್ಲಿ ನಿಮಗೆ ಆ ಅಮೌಂಟ್ ಕೂಡ ಸಿಗ್ತಿದೆ. ಪಾಯಿಂಟ್ ನಂಬರ್ 2, ಒಂದು ಮ್ಯಾಜಿಕಲಿ ಚೇಂಜಸ್ನ ನೀವು ನೋಡೋ ಟೈಮಿಂಗ್ ಬಂದಿದೆ. ಆ್ಯಂಡ್ ಈ ಒಂದು ವೀಕಲ್ಲಿ ಡೈಮಂಡ್ನ ಕೂಡ ನೀವು ಪರ್ಚೇಸ್ ಮಾಡ್ತಿದ್ದೀರಾ. ಆ್ಯಂಡ್ ಯೂನಿವರ್ಸ್ ನಿಮಗೆ ಹೆಚ್ಚಿನ ಒಂದು ಮೆಸೇಜಸ್ನ ತಿಳಿಸ್ತಿದ್ದಾರೆ. ಏಂಜಲ್ಸಿಂದ ನಿಮಗೆ ಪ್ರೊಟೆಕ್ಷನ್ ಇದೆ. ಎಂಜಾಯ್ಮೆಂಟ್ನ ನೋಡ್ತಿದ್ದೀರಾ. ಈ ಒಂದು ವೀಕಲ್ಲಿ ನಿಮ್ಮ ಮನೆಯಲ್ಲಿ ಶುಭ ಕಾರ್ಯ ಸುದ್ದಿಗಳ ಬಗ್ಗೆ ಹೆಚ್ಚು ಮಾತಾಡ್ತಿದ್ದೀರಾ, ಹಾಗೂ ಹೆಚ್ಚು ಪೂಜೆ ಬಗ್ಗೆ, ಹೆಚ್ಚು ನಿಮ್ಮ ಒಂದು ಮನೆಯಲ್ಲಿ ದೇವರ ಪೂಜೆನ ಮಾಡ್ತಿದ್ದೀರಾ, ಹೆಚ್ಚು ಕ್ಲೆನ್ಸ್ ಮಾಡ್ತಿದ್ದೀರಾ ನಿಮ್ಮ ಒಂದು ಮನೇನ ಈ ಒಂದು ವೀಕಲ್ಲಿ. ಆ್ಯಂಡ್ ಏನು ಡಸ್ಟಸ್ ಇದೆ ಆ ಡಸ್ಟಸ್ನೆಲ್ಲ ನೀವು ನಿಮ್ಮ ಮನೆಯಿಂದ ಹೊರಗಡೆ ಹಾಕ್ತಿದ್ದೀರಾ. ಸೊ ಹಾಗೆ ನಿಮ್ಮ ಮನಸ್ಸಿಗೆ ಯಾರು ಬೇಡ, ನಿಮ್ಮ ಮನಸ್ಸಿಗೆ ಯಾರು ನೋಯಿಸಿದ್ದಾರೆ ಅವ್ರನ್ನ ಇನ್ನೂ ನೀವು ಹತ್ರ ಇಟ್ಕೊಂಡು ತುಂಬಾನೇ ನೋವು ತಿಂತಿದ್ದೀರಾ. ಅವರು ನಿಮ್ಮ ಸಹಾಯಕ್ಕೆ ಆಗ್ತಾರೆ, ನಿಮ್ಮ ಲೈಫಿಗೆ ಅವರು ನಿಮ್ಮ ಜೊತೆ ಇರ್ತಾರೆ, ನಿಮ್ಮ ನೋವಿಗೆ ಅವರು ಸ್ಪಂದಿಸ್ತಾರೆ ಅಂತ ನೀವೇನು ಆ ರೀತಿ ಆಲೋಚಿಸ್ಕೊಂಡಿದ್ದೀರಾ ಅದರಿಂದ ನೀವು ಹೊರಗಡೆ ಬನ್ನಿ. ಆ ವ್ಯಕ್ತಿಯ ಒಂದು ಕೆಟ್ಟ ಗುಣ ನಿಮಗೆ ತಿಳಿದಿದ್ದು ಅವರು ನಿಮಗೆ ಅವ್ರಿಗೆ ಒಳ್ಳೇದಾಗ್ಲಿ ಅಂತ ನೀವು ಬಯಸ್ತಿದ್ದೀರಾ, ತುಂಬಾ ಒಳ್ಳೆಯವರಾಗ್ತಿದ್ದೀರಾ. ಪಾಯಿಂಟ್ ನಂಬರ್ 2, ನೀವು ಎಷ್ಟು ಒಳ್ಳೇದು ಮಾಡ್ತಿದ್ದೀರಾ ಅವ್ರಿಗೆ, ಖಂಡಿತ ಅವರು ನಿಮಗೆ ಕೆಟ್ಟದನ್ನೇ ಬಯಸ್ತಿದ್ದಾರೆ. ಅವ್ರ ಮನಸ್ಸು ಕೂಡ ಚೇಂಜಸ್ ಆಗ್ತಿಲ್ಲ. ನಿಮ್ಮ ಬಗ್ಗೆ, ನಿಮ್ಮ ಭವಿಷ್ಯದ ಬಗ್ಗೆ, ನಿಮ್ಮ ಒಂದು ಡ್ರೀಮ್ ಬಗ್ಗೆ ಯೋಚನೆ ಮಾಡಿ. ಎಸ್, ನಿಮ್ಮ ಕುಟುಂಬದ ಬಗ್ಗೆ ಯೋಚನೆ ಮಾಡಿ. ಹೆಚ್ಚಿನ ಪ್ರೊಟೆಕ್ಷನ್ ಇದೆ. ಭೂವರಾಹ ಸ್ವಾಮಿಯ ಆಶೀರ್ವಾದ ಹೆಚ್ಚಾಗಿದೆ. ಒಂದು ರೀತಿ ತುಂಬಾನೇ ಈ ಒಂದು ವೀಕಲ್ಲಿ ನೀವು ತುಂಬಾನೇ ಪ್ರೊಟೆಕ್ಷನ್ನ ನೋಡ್ತಿದ್ದೀರಾ. ಹಾಗೂ ಏನೋ ಒಂದು ವೀಕಲ್ಲಿ ತುಂಬಾನೇ ಹೆಚ್ಚು ಹಣನ ಖರ್ಚು ಮಾಡ್ತಿದ್ದೀರಾ. ನಿಮಗೆ ಇಷ್ಟ ಆಗಿರೋ ಕೆಲಸಗಳನ್ನ ಮಾಡ್ತಿದ್ದೀರಾ. ನಿಮ್ಗೆ ಇಷ್ಟವಾಗಿರೋ ಥಿಂಗ್ಸಸ್ನ ನೀವು ಪರ್ಚೇಸ್ ಮಾಡ್ತಿದ್ದೀರಾ. ಜೊತೆಗೆ ನಿಮ್ಮ ಆರೋಗ್ಯದಲ್ಲಿ ಏನು ವ್ಯತ್ಯಾಸಗಳಾಗಿತ್ತು ಈ ಹಿಂದೆ, ಖಂಡಿತ ಅದರಿಂದ ಕೂಡ ನಿವಾರಣೆ ಆಗ್ತಿದೆ. ಯಾರು ನಿಮ್ಮ ಮನೆಯಲ್ಲಿ ಯಾರು ಆರೋಗ್ಯದ ಬಗ್ಗೆ ನೀವು ಯೋಚನೆ ಮಾಡ್ತಿದ್ದೀರಾ ಅವ್ರ ಆರೋಗ್ಯದಲ್ಲೂ ತುಂಬಾನೇ ಬದಲಾವಣೆಗಳನ್ನ ನೋಡ್ತಿದ್ದೀರಾ. ಹೆಚ್ಚು ಮ್ಯೂಸಿಕ್ಸ್ನ ಕೇಳ್ತಿದ್ದೀರಾ, ಹೆಚ್ಚು ಗಂಟೆ ಶಬ್ದನ ಕೇಳಿಸ್ಕೊತಿದ್ದೀರಾ. ಹಾಗೂ ನೀವೇನೇ ಒಂದು ಮೆಸೇಜಸ್ನ ಪಾಸ್ ಮಾಡ್ತಿದ್ರಿ, ಏನೇ ಒಂದು ಮೆಸೇಜಸ್ನ ನಿಮ್ಮ ಮನೆಯಲ್ಲಿ ಮಾತಾಡ್ತಿದ್ದಾಗ್ಲೂ ಏನೋ ಒಂದು ಪಾಸಿಟಿವ್ ಸಿಗ್ತಿದೆ, ನಿಮಗೆ ವೈಬ್ ಸಿಗ್ತಿದೆ ಈ ಒಂದು ವೀಕಲ್ಲಿ. ಎಸ್, ಸೊ ಈ ಒಂದು ವೀಕಲ್ಲಿ ಪುಣ್ಯಕ್ಷೇತ್ರ ದರ್ಶನ ಜೊತೆಗೆ ಹೊಸ ದೇವಸ್ಥಾನ ಪ್ರತಿಷ್ಠಾಪನೆ ಮಾಡ್ತಿರುವಂತಹ ಸನ್ನಿಧಾನಕ್ಕೆ ನೀವು ಹೋಗ್ತಿದ್ದೀರಾ. ಆ ಒಂದು ಸಮಾರಂಭಕ್ಕೆ ಹೋಗಿ ವಿಸಿಟ್ ಮಾಡ್ತಿದ್ದೀರಾ. ತಾಯಿಯ ದರ್ಶನ ಪಡೆದುಕೊತಿದ್ದೀರಾ. ರಾಜರಾಜೇಶ್ವರಿ ತಾಯಿಯ ಆಶೀರ್ವಾದ ಹೆಚ್ಚಾಗಿದೆ. ಬೇಡ ಅಂದಿದ್ದು ಮಾತುಗಳು, ಯಾರಿಂದ ನಿಮ್ಗೆ ಆ ಮಾತು ಬೇಡ, ಆ ವ್ಯಕ್ತಿ ಬೇಡ, ಅವರಿಂದ ದೂರ ಇರಿ. ಸೊ ಹೆಚ್ಚು ನೀವು ಆ ವ್ಯಕ್ತಿನ ನಿಮ್ಮ ಲೈಫಿಗೆ ಹತ್ರ ಮಾಡಿ ನಿಮಗೆ ತುಂಬಾನೇ ಪ್ರಾಬ್ಲಮ್ಸ್ ಆಗ್ತಿದೆ, ತುಂಬಾನೇ ನೋವು ಆಗ್ತಿದೆ, ತುಂಬಾನೇ ಚಿಂತೆ ಪಡ್ತಿದ್ದೀರಾ. ಎಸ್, ದಿನನಿತ್ಯ ನಿಮ್ಮ ಬದುಕಲ್ಲಿ ಏನು ನಿಮಗೆ ನೋವು ಆಗ್ತಿದೆ ಆ ವ್ಯಕ್ತಿಗಳನ್ನ ನೀವು ದೂರ ಇಡಿ. ಖಂಡಿತ ನಿಮ್ಗೆ ಹೆಚ್ಚಿನ ಒಂದು ಅನುಕೂಲತೆ ಹಾಗೂ ನಿಮ್ಮ ಮನಸ್ಸಿಗೆ ಸಮಾಧಾನ ಸಿಗ್ತಿದೆ. ಪಾಯಿಂಟ್ ನಂಬರ್ 2, ಎಸ್, ನಿಮ್ಮ ಶತ್ರುಗಳು ನಿಮ್ಮ ಮನೆಯ ಹೊಸ್ಲಿಂದ ಈಚೆನೆ ಇರಲಿ. ಎಸ್, ಹಾಗೂ ಯಾವುದೋ ಒಂದು ಸನ್ನಿಧಾನಕ್ಕೆ ನೀವು ತ್ರಿಶೂಲ ಆಗಿರಬಹುದು, ಅಥವಾ ಗಂಟೆ ಆಗಿರಬಹುದು, ಅಥವಾ ಸಮಥಿಂಗ್ ಏನಾದರೂ ದೇವರಿಗೆ ಸಂಬಂಧಪಟ್ಟಿರುವಂತಹ ಪ್ರಾರ್ಥನೆನ ಮಾಡ್ಕೊಂಡಿರಬಹುದು ಆರ್ಕೆ ತೀರಿಸಲಿಕ್ಕೆ. ಸೊ ಆರ್ಕೆ ಕೂಡ ತೀರಿಸೋ ಟೈಮಿಂಗ್ ಕೂಡ ಬಂದಿದೆ. ನೀವು ಅನ್ಕೊಂಡಿರೋ ಕೆಲಸ ಆಗಿದೆ, ಬಟ್ ನೀವು ಆರ್ಕೆನ ತೀರಿಸೋದನ್ನ ಮರ್ತಿರಬಹುದು. ಅದನ್ನ ನಿಮ್ಮ ಡ್ರೀಮ್ಸ್ ಅಲ್ಲಿ ಹೆಚ್ಚು ತಾಯಿಲಿ ಸೂಚಿಸ್ತಿರಬಹುದು. ಹಾಗೂ ಹೆಚ್ಚು ನಿಮ್ಮ ಕನಸಿನಲ್ಲಿ ಆ ತಾಯಿ ಕೂಡ ಕಾಣಿಸ್ಕೋತಿರಬಹುದು.
Pile number 2. Yes. ನಂಜುಂಡೇಶ್ವರರ ಆಶೀರ್ವಾದ ಪೈಲ್ ನಂಬರ್ 2ಗೆ ಹೆಚ್ಚಾಗಿ ಇದೆ. ಖಂಡಿತ ನಿಮ್ಮ ಒಂದು ಕೆಲಸದಲ್ಲಿ ಏನು ವಿಘ್ನಗಳಿತ್ತು ಆ ವಿಘ್ನಗಳಿಂದ ನಿವಾರಣೆ ಆಗ್ತಿದೆ. ಅಂಡ್ ಹೆಚ್ಚು ಪ್ಯಾರೆಟ್ಸ್ ನೀವು ನೋಡ್ತಿದ್ದೀರಾ. ಹಾಗೂ ಈ ಒಂದು ವೀಕಲ್ಲಿ ವಿಶೇಷವಾದ ಒಂದು ಬರ್ಡ್ ನಿಮಗೆ ಕಣ್ಣಿಗೆ ಕಾಣಿಸ್ಕೋತಿದೆ. ಹಾಗೂ ಏನೋ ವಿಶೇಷವಾದ ಮೆಸೇಜ್, ಆ ಒಂದು ಮೆಸೇಜ್ ನಿಮಗೆ ಸಿಗ್ತಿದೆ. ಸೊ ಗಿಣಿಶಾಸ್ತ್ರ ಆಗಿರಬಹುದು, ಆ ಒಂದು ಮೆಸೇಜಸ್ ನಿಮಗೆ ಸಿಗ್ತಿದೆ ಈ ಒಂದು ವೀಕಲ್ಲಿ. ಪೈಲ್ ನಂಬರ್ 2. ಕೆಲವು ವಿಚಾರಕ್ಕೆ ಸ್ವಲ್ಪ ಗೊಂದಲತೆ ಮಾಡ್ಕೋತಿದ್ದೀರಾ, ಸಡನ್ ಆಗಿ ಕೋಪ ಮಾಡ್ಕೋತಿದ್ದೀರಾ, ಟೆನ್ಷನ್ ಮಾಡ್ಕೋತಿದ್ದೀರಾ. ಎಸ್, ಆ ಸ್ಟ್ರೆಸ್ ಏನೇ ಇರಲಿ, ನಿಮ್ಮ ಮೈಂಡಲ್ಲಿ ಏನೇ ಒಂದು ಟೆನ್ಷನ್ ಇರಲಿ, ಖಂಡಿತ ಅದಕ್ಕೆ ರಿಲ್ಯಾಕ್ಸ್ ಮಾಡಿ, ಮೆಡಿಟೇಷನ್ ಮಾಡಿ ಆ್ಯಂಡ್ ಎಕ್ಸರ್ಸೈಸಸ್ನ ಮಾಡಿ ಒಂದು ವೀಕಲ್ಲಿ. ಪೈಲ್ ನಂಬರ್ 2. ನಿಮ್ಮ ಒಂದು ಬಾಡಿ ಫಿಟ್ನೆಸ್ ಬಗ್ಗೆ ತುಂಬ ಗಮನ ಕೊಡ್ತಿದ್ದೀರಾ, ನಿಮ್ಮ ಬ್ಯೂಟೀಸ್ ಬಗ್ಗೆ ಹೆಚ್ಚು ಗಮನ ಕೊಡ್ತಿದ್ದೀರಾ. ಹಾಗೂ ನಿಮ್ಮ ಕೆಲಸದ ಬಗ್ಗೆನೂ ತುಂಬಾ ಗಮನ ಕೊಡ್ತಿದ್ದೀರಾ. ನಿಮ್ಮ ಕಣ್ಣಿಗೆ ಸಂಬಂಧಪಟ್ಟಕ್ಕೆ ಯಾವ ವ್ಯಕ್ತಿನ ನೀವು ಈ ಒಂದು ವೀಕಲ್ಲಿ ಭೇಟಿ ಮಾಡ್ತಿದ್ದೀರಾ, ಅಥವಾ ನಿಮ್ಮ ಲೈಫಿಗೆ ಹೊಸ ವ್ಯಕ್ತಿಗಳನ್ನು, ಫ್ರೆಂಡ್ಸ್ ಆಗಿರಬಹುದು, ಆ ವ್ಯಕ್ತಿಗಳು ನಿಮ್ಮ ಸಂಬಂಧಿಕರಾಗಿರಬಹುದು. ತುಂಬ ವರ್ಷಗಳಾಗಿದೆ ಆ ವ್ಯಕ್ತಿನ ಭೇಟಿಯಾಗಿ. ಯಾರಿಂದ ನೀವು ದೂರ ಇದ್ದೀರಾ, ತುಂಬ ವರ್ಷಗಳಾಗಿದೆ ಆ ವ್ಯಕ್ತಿನ ಭೇಟಿ ಮಾಡಿ. ಆ ವ್ಯಕ್ತಿಯ ಒಂದು ಕಣ್ಣನ್ನು ನೀವು ಗಮನ ಕೊಟ್ಟಾಗ ನಿಮ್ಗೆ ಇನ್ನಷ್ಟು ಇನ್ಫಾರ್ಮೇಶನ್ಸ್, ಆ ವ್ಯಕ್ತಿಯ ಒಂದು ಗುಣ, ಆ ಒಂದು ವ್ಯಕ್ತಿಯ ಏನು ಇಂಟೆನ್ಷನ್ ಇದೆ ಅನ್ನೋದು ನಿಮಗೆ ತಿಳಿತಿರಬಹುದು. ನಂಗೆ ಗೊತ್ತಿಲ್ಲ, ಇಲ್ಲಿ ನಂಗೆ ಏನು ಮೆಸೇಜಸ್ ಸಿಗ್ತಿದೆ ನಾನು ಅದನ್ನೇ ಹೇಳ್ತಿದ್ದೀನಿ. ಬಿಕಾಸ್ ಈ ಒಂದು ಕಾರ್ಡ್ ಅಬ್ಸರ್ವ್ ಮಾಡಿದ್ರೆ ಯಾರಿಗಿದು ರೆಸನೇಟ್ ಆಗುತ್ತೆ ಅವ್ರು ಮಾತ್ರ ತಗೊಳ್ಳಿ. ಈ ಒಂದು ವೀಕಲ್ಲಿ ನಿಮಗೆ, ಈ ಒಂದು ವೀಕಲ್ಲಿ ಯಾವ ಹೊಸ ವ್ಯಕ್ತಿನ ನೀವು ಭೇಟಿ ಆಗ್ತಿದ್ದೀರಾ, ಆ ವ್ಯಕ್ತಿಯ ಒಂದು ಕಣ್ಣುಗಳನ್ನು ನೀವು ಅಬ್ಸರ್ವ್ ಮಾಡಿದಾಗ ನಿಮಗೆ ಮೋರ್ ಇನ್ಫಾರ್ಮೇಶನ್ಸ್, ಹಾಗೂ ಆ ವ್ಯಕ್ತಿ ನಿಮ್ಗೆ ಏನೋ ಇನ್ಫಾರ್ಮೇಶನ್ಸ್ ತಿಳಿಸ್ಲಿಕ್ಕೆ ಕೂಡ ಬರ್ತಿದ್ದಾರೆ, ಅದನ್ನು ನೀವು ಅಬ್ಸರ್ವ್ ಮಾಡ್ತಿದ್ದೀರಾ. ಎಸ್, ಆ ಭಗವಂತನೇ ನಿಮಗೆ ಆ ವ್ಯಕ್ತಿನ ನಿಮ್ಮ ಲೈಫಿಗೆ ಕಳಿಸ್ಕೊಡ್ತಿರ್ಬಹುದು. ನಿಮ್ಮ ಒಂದು ಪ್ರಾಬ್ಲಮ್ಸ್ಗೆ ಸೊಲ್ಯೂಷನ್ಸ್ ಸಿಗ್ತಿರಬಹುದು. ನಿಮ್ಮ ನೆಗೆಟಿವಿಟಿ ಏನು ನಿಮಗೆ ದೃಷ್ಟಿಗಳಾಗಿದೆ ಅದರಿಂದ ನಿಮಗೆ ನಿವಾರಣೆ ಆಗ್ತಿರಬಹುದು. ಪೈಲ್ ನಂಬರ್ 2. ಎಸ್, ನೀವು ತುಂಬಾನೇ ನಿಮ್ಮ ಕುಟುಂಬದ ಬಗ್ಗೆ ರೆಸ್ಪಾನ್ಸ್ ತಗೋತಿದ್ದೀರಾ, ತುಂಬಾ ಟೆನ್ಷನ್ ಮಾಡ್ಕೋತಿದ್ದೀರಾ, ಏನಾಗುತ್ತೆ ಮುಂದೆ ಎಲ್ಲ ನೀವು ಏನು ನಿಭಾಯಿಸ್ಕೊಂಡು ಬಂದಿದ್ದೀರಾ ಎಷ್ಟು ದಿನ. ಈ ಒಂದು ವೀಕಲ್ಲಿ ತುಂಬಾನೇ ಸ್ವಲ್ಪ ಭಯ ಪಡ್ತಿದ್ದೀರಾ, ಆತಂಕ ಇದೆ, ಏನಾಗುತ್ತೆ ಅಂತ. ಸೊ ನಿಮ್ಮ ಮನಸ್ಸಲ್ಲಿರೋ ಆ ಒಂದು ನೆಗೆಟಿವಿಟಿ ಥಾಟ್ಸ್ನ ಈಚೆ ತೆಗೆದಾಕಿ ತುಂಬಾನೇ ಚೇಂಜಸ್ನ ನೀವು ಈ ಒಂದು ವೀಕಲ್ಲಿ ನೋಡ್ತಿದ್ದೀರಾ. ಆರ್ಕೇಂಜಲ್ಸ್ ಇಂದ ನಿಮಗೆ ತುಂಬಾನೇ ಬ್ಲೆಸ್ಸಿಂಗ್ ಸಿಗ್ತದೆ. ಆ್ಯಂಡ್ ಹೆಚ್ಚು ನೀವು 12 ಆ್ಯಂಡ್ 24 ನಂಬರ್ಸ್ನ ಕೂಡ ವಾಚ್ ಮಾಡ್ತಿರಬಹುದು. ಎಸ್, ಈ ಒಂದು ಮೆಸೇಜಸ್ನ ಗೂಗಲಲ್ಲಿ ಸರ್ಚ್ ಮಾಡಿ. ಎಸ್, ನಿಮ್ಮ ತಂದೆಯ ಆಶೀರ್ವಾದ ಹೆಚ್ಚಾಗಿ ಸಿಗ್ತದೆ. ಹಾಗೂ ಅವರಿಂದ ನಿಮಗೆ ನಿಮ್ಮ ಪೂರ್ವಜರರು, ನಿಮ್ಮ ಪಿತೃಗಳು, ನಿಮ್ಮ ಪೂರ್ವಜರರು ಏನೋ ಒಂದು ಇನ್ಫಾರ್ಮೇಶನ್ಸ್ನ ನಿಮಗೆ ಕೊಡ್ತಿದ್ದಾರೆ. ಹಾಗೂ ನಿಮ್ಮ ಭೂಮಿಗೆ ಸಂಬಂಧಪಟ್ಟಾಗಿ ಏನು ಪ್ರಾಬ್ಲಮ್ಸ್ ಆಗಿತ್ತು, ನಿಮ್ಮ ಒಂದು ಮನೆ ಕನ್ಸ್ಟ್ರಕ್ಷನ್ ಆಗಿರಬಹುದು, ಅಥವಾ ನೀವು ಭೂಮಿ ಖರೀದಿ ಮಾಡ್ಲಿಕ್ಕಾಗಿರಬಹುದು, ಏನು ಅರ್ಧದಲ್ಲಿ ಸ್ಟಾಪ್ ಆಗಿದೆ ಆ ಕೆಲಸ ಕೂಡ ಕಂಪ್ಲೀಟ್ ಮಾಡ್ಕೋತಿದ್ದೀರಾ ಈ ಒಂದು ವೀಕಲ್ಲಿ. ನಾನು ಆಗಲೇ ಹೇಳಿದಾಗೆ ಹೆಚ್ಚು ಈ ಒಂದು ವೀಕಲ್ಲಿ ಹೆಚ್ಚು ಪ್ರಾಣಿಗಳಿಂದ ನಿಮಗೆ ಸೂಚನೆಗಳು ಸಿಗ್ತಿದೆ, ಹೆಚ್ಚು ಬರ್ಡ್ಸ್ ಇಂದ ನಿಮಗೆ ಸೂಚನೆಗಳು ಸಿಗ್ತಿದೆ, ಅದನ್ನ ನೀವು ಹೆಚ್ಚು ಅಬ್ಸರ್ವ್ ಮಾಡ್ತಿದ್ದೀರಾ. ಪೈಲ್ ನಂಬರ್ 2. ಮೇಲ್ ಪರ್ಸನ್ಸ್ ಇಂದ ನಿಮ್ಗೆ ಹೆಚ್ಚಿನ ಸಪೋರ್ಟ್ ಸಿಗ್ತಿದೆ. ಕೃಷ್ಣನ ಆಶೀರ್ವಾದ ಹೆಚ್ಚಾಗಿ ಸಿಗ್ತಿದೆ. ಪೈಲ್ ನಂಬರ್ 2ಗೆ ಕೃಷ್ಣನ ಸನ್ನಿಧಾನಕ್ಕೆ ಕೂಡ ನೀವು ವಿಸಿಟ್ ಮಾಡ್ತಿದ್ದೀರಾ. ಎಸ್, ಈ ಒಂದು ವೀಕಲ್ಲಿ ಸ್ವಲ್ಪ ಆಯಿಲಿ ಫುಡ್ಸ್ನ ಅವಾಯ್ಡ್ ಮಾಡಿ. ಪೈಲ್ ನಂಬರ್ 2. ನಿಮ್ಮ ಹೆಲ್ತ್ ಬಗ್ಗೆ ಸ್ವಲ್ಪ ಗಮನ ಕೊಡಿ. ಹಾಗೂ ನಿಮಗೆ ಸಿಗ್ತಾ ಇರೋ ಇನ್ಫಾರ್ಮೇಶನ್ ಕೂಡ ನಿಮಗೆ ಹೆಚ್ಚು ಗಮನ ಕೊಡಬೇಕಿದೆ. ಹಾಗೂ ನಿಮ್ಮ ಗುರುಗಳನ್ನ ನೀವು ಭೇಟಿ ಮಾಡ್ತಿದ್ದೀರಾ. ಹಾಗೂ ನಿಮಗೆ ಯಾರು ಟೀಚ್ ಮಾಡಿದ್ದಾರೆ, ನಿಮ್ಮ ಚೈಲ್ಡ್ಹುಡ್ ಮೆಮೊರೀಸ್ನ ಕೂಡ ನೀವು ಮತ್ತೆ ರಿಕ್ರಿಯೇಟ್ ಮಾಡ್ತಿದ್ದೀರಾ. ಮತ್ತೆ ನಿಮ್ಮ ಹಳೆಯ ಬಾಲ್ಯ ಸ್ನೇಹಿತರನ್ನ ಭೇಟಿ ಮಾಡ್ತಿದ್ದೀರಾ, ನಿಮ್ಮ ಟೀಚರ್ಸ್ನ ಭೇಟಿ ಮಾಡ್ತಿದ್ದೀರಾ ಈ ಒಂದು ವೀಕಲ್ಲಿ. ಹಾಗೂ ಯಾರೋ ವಿಶೇಷವಾದಂತಹ ವ್ಯಕ್ತಿ ನಿಮ್ಮ ಕಣ್ಮುಂದೆ ಕಾಣಿಸಿ ನಿಮ್ಗೇನೋ ಒಂದು ನಿಮ್ಮ ಒಂದು
ಫೇಸ್ನ ನೋಡಿ ರೀಡ್ ಮಾಡುವಂತಹ ವ್ಯಕ್ತಿ. ನಿಮ್ಮ ಒಂದು ಫೇಸ್ನ ನೋಡಿ ಆ ವ್ಯಕ್ತಿ ನಿಮ್ಮ ಬಗ್ಗೆ ಒಂದೇನೋ ಇನ್ಫಾರ್ಮೇಶನ್ಸ್ನ ತಿಳಿಸಿ ಹೋಗ್ತಿರಬಹುದು. ನಂಗೆ ಗೊತ್ತಿಲ್ಲ, ನನಗಿಲ್ಲಿ ಏನು ಎನರ್ಜಿ ಬಂದಿದೆ ನಾನು ಅದೇನು ತಿಳಿಸ್ತಿದ್ದೀನಿ. ನಿಮ್ಮ ಫೇಸನ್ನು ನೋಡಿ ಆ ವ್ಯಕ್ತಿ ಏನೋ ಒಂದು ಮೆಸೇಜಸ್ನ ತಿಳಿಸಿ ಹೋಗ್ತಿರಬಹುದು. ಹಾಗೂ ಈ ಒಂದು ವೀಕಲ್ಲಿ ಯಾರು ನಿಮ್ಮಿಂದ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು, ಯಾರಾದರೂ ಆಗಿರ್ಬೋದು, ಯಾರು ಈ ಒಂದು ಭೂಮಿನ ತ್ಯಜಿಸಿ ಹೋಗ್ತಿದ್ದಾರೆ, ಆ ಒಂದು ಬ್ಯಾಡ್ ನ್ಯೂಸ್ನ ಕೇಳ್ತಿದ್ದೀರಾ, ಅವರು ನಿಮಗೆ ಒಳ್ಳೆದಿನ ಬಯಸಿ ಹೋಗ್ತಿದ್ದಾರೆ. ಹಾಗೂ ಆ ವ್ಯಕ್ತಿಗಳ ಆಶೀರ್ವಾದ ನಿಮಗೆ ನಿಮ್ಮ ಕುಟುಂಬಕ್ಕೆ ತುಂಬಾನೇ ಪ್ರೊಟೆಕ್ಷನ್ ಸಿಗ್ತಿದೆ. ಸೊ ನನಗಿಲ್ಲಿ ಏನು ಎನರ್ಜಿ ಬರ್ತಿದೆ ಅದು ತಿಳಿಸ್ತಿದ್ದೀನಿ. ಸೊ ಕೃಷ್ಣ ಪರಮಾತ್ಮನ ಒಂದು ವಿಷ್ಣುವಿನ ಪ್ರಾರ್ಥನೆ ಆ ವ್ಯಕ್ತಿ ಪ್ರಾರ್ಥನೆ ಮಾಡ್ಕೊಂಡಿರಬಹುದು. ಆ ವ್ಯಕ್ತಿ ಹೋಗುವಾಗ ನಿಮಗೆ ಒಳ್ಳೇದಾಗ್ಲಿ ಅಂತ ವಿಷ್ಣು ದೇವರನ್ನ ಪ್ರಾರ್ಥಿಸಿ ಕೇಳ್ಕೊಳ್ಳಿ. ಅವರು ಈ ಒಂದು ಭೂಮಿನ ತ್ಯಜಿಸಿ ಹೋಗ್ತಿರಬಹುದು. ನನಗೆ ಏನ್ ಚಾನಲ್ ಆಗ್ತಿದೆ ನಾನು ಅದನ್ನ ತಿಳಿಸ್ತಿದ್ದೀನಿ. ಆ ವ್ಯಕ್ತಿಯಿಂದ ನಿಮಗೆ ತುಂಬಾ ಒಳ್ಳೇದಾಗ್ತಿದೆ. ಹಾಗೂ ಆ ವ್ಯಕ್ತಿಯಿಂದ ನಿಮ್ಮ ಲೈಫಿಗೆ ಒಂದು ಪ್ರೊಟೆಕ್ಷನ್ ಇದೆ. ಪಾಯಿಂಟ್ ನಂಬರ್ 2. ಎಸ್, ನಿಮ್ಮ ಮಕ್ಕಳಿಗೆ ವಧುವರನ ಹುಡುಕ್ತಿದ್ರೆ ಈ ಒಂದು ವೀಕಲ್ಲಿ ವಧುವರ ಸೆಟ್ ಆಗ್ತಿದೆ. ಹಾಗೂ ನಿಮಗೆ ಯಾರು ಇಷ್ಟು ದಿವಸ ನೀವೇನೇ ಕೆಲಸ ಮಾಡಿದ್ರು ಆ ದಾರಿಯಲ್ಲಿ ಏನೋ ವಿಘ್ನಗಳನ್ನ ನೀವು ನೋಡ್ತಾ ಇದ್ದೀರಾ, ಶನಿ ಪರಮಾತ್ಮ ಸ್ವಾಮಿಯ ಆಶೀರ್ವಾದ ನಿಮಗೆ ಹೆಚ್ಚಾಗಿ ಸಿಗ್ತಿದೆ. ಹಾಗೂ ಶನೀಶ್ವರ ಸ್ವಾಮಿ ಆಲಯಕ್ಕೆ ಹೋಗಿ ನಿಮ್ಮ ಕೈ ಹಸ್ತದಿಂದ 7 ದಿನ ಹಚ್ಚಿ ಬನ್ನಿ. ನಿಮ್ಮ ಮೂಲ ಜಾತಕನ ತೋರಿಸಿ ಹೆಚ್ಚಿನ ಇನ್ಫಾರ್ಮೇಶನ್ಸ್ನ ತಿಳ್ಕೊಳ್ಳಿ. ಈ ಒಂದು ಮಂತ್ ಅಮಾವಾಸ್ಯೆ ಆದಮೇಲೆ ನಿಮಗೆ ಒಂದು ಮೆಸೇಜ್ ಆಗಿರಬಹುದು, ಹಾಗೂ ಏನೋ ಒಂದು ಚೇಂಜಸ್ನ ನೀವು ಈ ಒಂದು ಮಂತ್ ಅಲ್ಲಿ ನೋಡ್ತಿದ್ದೀರಾ. ನನಗೆ ಈ ಒಂದು ವೀಕ್ ರೀಡಿಂಗ್ ಆಗಿದೆ ಇದು. ಬಟ್ ಇಲ್ಲಿ ನನಗೆ ಏನ್ ಚಾನಲ್ ಆಗ್ತಿದೆ ಎನರ್ಜೀಸ್ ನಾನು ಅದನ್ನ ತಿಳಿಸ್ತಿದ್ದೀನಿ. ಸೊ ಈ ಒಂದು ಅಮಾವಾಸ್ಯೆ ಆದ್ಮೇಲಿಂದ ನಿಮ್ಮ ಬದುಕಲ್ಲಿ ಬಹಳಷ್ಟು ಚೇಂಜಸ್ ನೋಡ್ತಿದ್ದೀರಾ. ಹಸ್ಬೆಂಡ್ ಅಂಡ್ ವೈಫ್ ಎನರ್ಜೀಸ್ ಚೆನ್ನಾಗಿದೆ. ನಿಮ್ಮ ಒಂದು ಬದುಕಿಗೆ ಹೊಸ ಮೆಂಬರ್ ಕೂಡ ಬರ್ತಿದ್ದಾರೆ. ಪ್ರೆಗ್ನೆನ್ಸಿ ವಿಚಾರದಲ್ಲಿ ಗುಡ್ ನ್ಯೂಸ್ ಇದೆ. ಸೊ ಏನು ನೀವು ಮಂತ್ಲಿ ಪ್ರಾಬ್ಲಮ್ಸ್ನ ನೋಡ್ತಿದ್ದೀರಾ, ಈ ಒಂದು ವೀಕಲ್ಲಿ ಏನಾದರೂ ನಿಮಗೆ ಸ್ಟಮಕ್ ಪೇನ್, ಹೆಡ್ ಪೇನ್ ಬಂದರೆ ಖಂಡಿತ ವೈದ್ಯರನ್ನ ಭೇಟಿಯಾಗಿ ಅದ್ರ ಬಗ್ಗೆ ಗಮನ ಕೊಡಿ. ಆ್ಯಂಡ್ ನಿಮ್ಮ ಹೆಲ್ತ್ ಬಗ್ಗೆ ಗಮನ ಕೊಡಿ. ಯಾವುದನ್ನು ಕೂಡ ನೆಗ್ಲೆಕ್ಟ್ ಮಾಡಬೇಡಿ. ಎಸ್, ಪಾಯಿಂಟ್ ನಂಬರ್ 2. ಆ್ಯಂಡ್ ಈ ಒಂದು ವೀಕಲ್ಲಿ ಅಸ್ಟ್ರಾಲಜಿಸ್ಟ್ನ ಕೂಡ ಭೇಟಿ ಮಾಡ್ತಿದ್ದೀರಾ. ಪಾಯಿಂಟ್ ನಂಬರ್ 2. ಪಾಸ್ಟ್ ಬಗ್ಗೆ ಏನೋ ಒಂದು ವರಿನೆಸ್ ಇದೆ, ಪಾಸ್ಟ್ ಬಗ್ಗೆ ಏನೋ ತಿಳ್ಕೊಳ್ತಿದ್ದೀರಾ. ಎಸ್, ಪಾಸ್ಟ್ ಅಲ್ಲಿ ಏನಾಗಿದೆ ಪ್ರೆಸೆಂಟ್ ಅಲ್ಲೂ ಅದೇ ರೀತಿ ಆಗ್ತಿದೆಯಲ್ಲ ಅನ್ನೋ ಒಂದು ಟೆನ್ಷನ್ ನಿಮ್ಗೆ ಕಾಡ್ತಿದೆ. ಎಸ್, ಹಿಂದೆ ಆಗಿದ್ದವನು ಕೂಡ ಈಗಲೂ ಆಗ್ತಿದೆ. ಸೊ ಮುಂದೆ ಹೇಗೆ ಅನ್ನೋದ್ರ ಬಗ್ಗೆ ನಿಮ್ಗೆ ಹೆಚ್ಚಿನ ಚಿಂತೆ ಆಗಿದೆ. ಖಂಡಿತ ಈ ಒಂದು ವೀಕಲ್ಲಿ ನಿಮಗೆ ಆ ಒಂದು ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ತಿದ್ದೀರಾ. ನಿಮ್ಮ ಸಕ್ಸಸ್ಗೆ ಯಾರು ಅಡ್ಗಾಲಾಗಿದ್ದಾರೆ, ಯಾರು ನಿಮಗೆ ನಿಮ್ಮ ಸಕ್ಸಸ್ಗೆ ದಾರಿ ಸಿಗಬಾರ್ದು, ನಿಮಗೆ ಅಡೆತಡೆ ಮಾಡಿದ್ದಾರೆ. ಖಂಡಿತ ನಿಮಗೆ ಏನು ಅಡೆತಡೆ ಆಗಿದೆ ಆ ಬ್ಲಾಕಿಂಗ್ನ ನೀವು ರಿಮೂವ್ ಮಾಡ್ಕೊಂಡು ಬರ್ತಿದ್ದೀರಾ. ಲಾಕ್ನ ಓಪನ್ ಮಾಡ್ತಿದ್ದೀರಾ. ಎಸ್, ಪಾಯಿಂಟ್ ನಂಬರ್ 2. ನಿಮಗೆ ಸಿಕ್ಕಂತ ಆಪರ್ಚುನಿಟೀಸ್ ಬಗ್ಗೆ ಈ ಒಂದು ವೀಕಲ್ಲಿ ಗಮನ ಕೊಡಬೇಕಿದೆ. ಏನೋ ಒಂದು ನಿಮಗೆ ಫೋನ್ ಕಾಲ್ ಕೂಡ ಬರ್ತಿರಬಹುದು. ಯಾವುದಾದ್ರೂ ನೀವು ಜಾಬ್ಗೆ ಟ್ರೈ ಮಾಡ್ತಿದ್ರೆ, ಸೊ ನೀವು ಏನಾದರೂ ಎಕ್ಸಾಮ್ಸ್ ಅಟೆಂಡ್ ಮಾಡಿ ವೆಯ್ಟ್ ಮಾಡ್ತಿದ್ರೆ ನಿಮಗೆ ಒಂದು ವೀಕಲ್ಲಿ ಫೋನ್ ಕಾಲ್ ಕೂಡ ಬರ್ತಿದೆ. ಆಪರ್ಚುನಿಟೀಸ್ ಕೂಡ ಸಿಗ್ತಿದೆ. ನಿಮ್ಮ ತಂದೆ ತಾಯಿಯಿಂದ ನಿಮಗೆ ಉಡುಗೊರೆ ಕೂಡ ಸಿಗ್ತಿದೆ. ನಿಮ್ಮ ತಂದೆ ತಾಯಿ ಕುಟುಂಬದಿಂದ ನಿಮಗೆ ಒಂದು ಮೆಸೇಜ್, ಏನೋ ಒಂದು ಸುದ್ದಿ ಕೂಡ ಕೇಳ್ತಿದ್ದೀರಾ. ಎಸ್, ನಿಮ್ಮ ಕೈ ಹಸ್ತದಿಂದ ಹುತ್ತಕ್ಕೆ ಹಾಲಾಕಿ ಬನ್ನಿ. ಸುಬ್ರಹ್ಮಣ್ಯ ಸ್ವಾಮಿನ ಹೆಚ್ಚು ಪ್ರಾರ್ಥನೆ ಮಾಡಿ. ಸುಬ್ರಹ್ಮಣ್ಯ ಸ್ವಾಮಿ ಸ್ತೋತ್ರ ಆಗಿರ್ಬೋದು, ಮಂತ್ರಗಳನ್ನ ಪಠನೆ ಮಾಡಿ. ಈ ಒಂದು ವೀಕಲ್ಲಿ ಖಂಡಿತ ನಿಮ್ಗೇನು ಅಡೆತಡೆ ಆಗಿದ್ರು ಅಥವಾ ನಿಮಗೆ ಯಾರು ಶತ್ರುಗಳು ನಿಮ್ಗೇನು ಪ್ರಾಬ್ಲಮ್ಸ್ ಮಾಡ್ತಿದ್ದಾರೆ ಆ ಒಂದು ಪ್ರಾಬ್ಲಮ್ಸ್ ಇಂದ ನೀವು ನಿವಾರಣೆ ನಿಮಗೆ ಆಗ್ತಿದೆ. ಆ್ಯಂಡ್ ಟವರ್ ಕಾರ್ಡ್ ಬಂದಿದೆ. ಈ ಒಂದು ವೀಕಲ್ಲಿ ನಿಮಗೆ ತಿಳಿಬೇಕಾಗಿರೋ ಸತ್ಯಗಳು ಹಾಗೂ ತಿಳ್ಕೊಳ್ಬೇಕಾಗಿರೋ ಸತ್ಯಗಳು ಹಾಗೂ ಇನ್ನು ಹಿಂದೆ ಪಾಸ್ಟ್ ಬಗ್ಗೆ ನೀವು ವರಿ ಮಾಡ್ತಿದ್ರಿ, ಅದ್ರ
ಸತ್ಯಗಳು ಕೂಡ ನಿಮಗೆ ಈ ಒಂದು ವೀಕಲ್ಲಿ ಗೊತ್ತಾಗ್ತಿದೆ. ಸೂರ್ಯದೇವರ ಆಶೀರ್ವಾದ ಹೆಚ್ಚಾಗಿದೆ. ಎಸ್, ನಿಮ್ಮ ಪಿತೃಗಳು, ನಿಮ್ಮ ಪೂರ್ವಜರರ ಒಂದು ಏನು ಅವರು ನಿಮಗೆ ಏನೋ ಒಂದು ಮೆಸೇಜ್ ಸೂಚನೆಯನ್ನ ನಿಮ್ಮ ಡ್ರೀಮ್ಸ್ ಅಲ್ಲಿ ತೋರಿಸ್ತಿದ್ದಾರೆ. ಅದ್ರ ಬಗ್ಗೆನೂ ಸ್ವಲ್ಪ ನೀವು ಈ ಒಂದು ವೀಕಲ್ಲಿ ಗಮನ ಕೊಡಬೇಕಾಗಿರಬಹುದು. ಹೆಚ್ಚು ಟೆನ್ಷನ್ ತಗೋತಿದ್ದೀರಾ, ಹೆಚ್ಚು ನಿದ್ರೆ ಸರಿಯಾಗಿ ಮಾಡ್ತಿಲ್ಲ, ಹಾಗೆ ಹೆಚ್ಚು ಸರಿಯಾದ ಟೈಮಿಗೆ ಊಟ ಮಾಡ್ತಿಲ್ಲ. ಈ ಒಂದು ವೀಕಲ್ಲಿ ನಿಮ್ಮ ಆರೋಗ್ಯದ ಬಗ್ಗೆ ನೀವು ಗಮನ ಕೊಡಿ. ಹೆಚ್ಚು ಟೆನ್ಷನ್ ಮಾಡ್ಕೋಬೇಡಿ, ರಿಲ್ಯಾಕ್ಸ್ ಆಗಿರಿ, ಮೆಡಿಟೇಷನ್ ಮಾಡಿ ಆ್ಯಂಡ್ ಹೆಚ್ಚು ಫ್ರೂಟ್ಸ್ ಜ್ಯೂಸಸ್ನ ಈ ಒಂದು ವೀಕಲ್ಲಿ ನೀವು ಸೇವನೆ ಮಾಡೋದ್ರಿಂದ ನಿಮ್ಮ ಆರೋಗ್ಯದಲ್ಲಿ ಬಹಳಷ್ಟು ಬದಲಾವಣೆಗಳಾಗ್ತದೆ. ಏನೋ ಒಂದು ಬ್ಯಾಲೆನ್ಸಿಂಗ್ ಸಿಗ್ತಿದೆ. ತುಂಬಾ ಸಂತೋಷನ ಈ ಒಂದು ವೀಕಲ್ಲಿ ನೋಡ್ತಿದ್ದೀರಾ. ಹಾಗೆ ಒಂದಿಷ್ಟು ಸತ್ಯಗಳು ಗೊತ್ತಾಗ್ತಿದೆ. ಒಂದಿಷ್ಟು ಸತ್ಯದಿಂದ ಮನಸ್ಸಿಗಷ್ಟು ಒಂದು ರೀತಿ ಗೊಂದಲತೆ, ಬೇಜಾರು ಕೂಡ ಆಗ್ತಿದೆ. ಪಾಯಿಂಟ್ ನಂಬರ್ 2, ನಿಮ್ಮ ಎಜುಕೇಶನ್ ಕೂಡ ಕಂಪ್ಲೀಟ್ ಮಾಡ್ಕೋತಿದ್ದೀರಾ. ಹಾಗೂ ನಿಮ್ಮ ಪ್ರೀತಿಯ ಜೀವನದಲ್ಲೂ ಕೂಡ ಒಂದು ಒಳ್ಳೆ ಡಿಸಿಷನ್ಸ್ನ ತಗೋತಿದ್ದೀರಾ. ನೀವು ಇಷ್ಟಪಟ್ಟಿರೋ ಪರ್ಸನ್ ನಿಮ್ಮ ಲೈಫಿಗೆ ವಾಪಸ್ ಬರಬೇಕು ಅಂತ ನೀವೇನು ಮ್ಯಾನಿಫೆಸ್ಟ್ ಮಾಡ್ತಿದ್ದೀರಾ. ಖಂಡಿತ ಈ ಒಂದು ವೀಕಲ್ಲಿ ಶಿವನಿಂದ ನಿಮಗೆ ಒಂದು ಬ್ಲೆಸ್ಸಿಂಗ್ಸ್ ಕೂಡ, ಪಾರ್ವತಿ ಪರಮೇಶ್ವರ ಆಶೀರ್ವಾದ ನಿಮಗೆ ಸಿಗ್ತಿದೆ. ಎಸ್, ಇಷ್ಟು ದಿವಸಗಳ ನಂತರ ನಿಮ್ಮ ಪ್ರೀತಿಯಲ್ಲಿ ಬಹಳಷ್ಟು ಬದಲಾವಣೆನ ನೀವು ಈ ಒಂದು ವೀಕಲ್ಲಿ ನೋಡ್ತಿದ್ದೀರಾ. ಪಾಲ್ ನಂಬರ್ 2. ಎಸ್, ಆ ವ್ಯಕ್ತಿ ನಿಮ್ಮನ್ನ ಬ್ಲಾಕ್ ಮಾಡಿದ್ದಾರೆ, ನಿಮ್ಮ ಮಾತನ್ನ ಕೇಳ್ತಿಲ್ಲ, ನಿಮ್ಮ ಹತ್ರ ಮಾತಾಡ್ತಿಲ್ಲ, ನೀವು ಅದಕ್ಕಾಗಿ ಊಟ ಬಿಟ್ಟಿದ್ದೀರಾ, ನಿದ್ದೆ ಬಿಟ್ಟಿದ್ದೀರಾ. ಎಸ್, ಒಂದು ರೀತಿ ತುಂಬಾನೇ ಸಿಕ್ಕಾಗಿದ್ದೀರಾ, ತುಂಬಾನೇ ಎಲ್ಲಾನು ಕಂಟ್ರೋಲ್ ಮಾಡ್ತಿದ್ದೀರಾ. ಹಾಗೆ ಅದ್ರ ಜೊತೆಗೆ ಬ್ಯಾಡ್ ಹ್ಯಾಬಿಟ್ಸ್ನು ಕೂಡ ಸ್ಮೋಕಿಂಗ್, ಡ್ರಿಂಕಿಂಗ್ ಕೂಡ ನೀವು ಮಾಡ್ತಿರಬಹುದು. ನೋ, ನಿಮ್ಮ ಹೆಲ್ತ್ ಬಗ್ಗೆ, ನಿಮ್ಮ ಕುಟುಂಬದ ಬಗ್ಗೆನೂ ಕೂಡ ನೀವು ಗಮನ ಕೊಡಬೇಕಿದೆ. ಪಾಲ್ ನಂಬರ್ 2. ಎಸ್, ನನ್ನ ಒಂದು ಮೆಸೇಜಸ್ ಇಂದ ನಿಮ್ಗೆ ಏನಾದರೂ ಬೇಸರ ಆಗಿದ್ರೆ ದಯವಿಟ್ಟು ಕ್ಷಮಿಸಿ. ಸ್ಮೋಕಿಂಗ್ ಹಾಗೂ ಡ್ರಿಂಕಿಂಗ್ ಏನು ಈ ಒಂದು ಹ್ಯಾಬಿಟ್ ಮಾಡ್ತಿದ್ದೀರಾ, ನಿಮ್ಮ ಕುಟುಂಬದ ಬಗ್ಗೆನೂ ನೀವು ಯೋಚನೆ ಮಾಡಿ. ಆ್ಯಂಡ್ ನಿಮ್ಮ ಪಾರ್ಟ್ನರ್ ಬಗ್ಗೆ, ಜೊತೆಗೆ ನಿಮ್ಮ ಕುಟುಂಬನೂ ಕೂಡ ನೀವು ಅವರ ಸಂತೋಷದ ಬಗ್ಗೆನೂ ನೀವು ಗಮನ ಕೊಡಬೇಕಾಗಿದೆ. ಆ್ಯಂಡ್ ಏನೋ ಒಂದು ನಿಮಗೆ ಸಾರಿ ಕೂಡ ಯಾರೋ ವ್ಯಕ್ತಿಗಳು ನಿಮಗೆ ನೋವು ಮಾಡಿದ್ದಾರೆ, ಆ ವ್ಯಕ್ತಿ ಕೂಡ ನಿಮಗೆ ಸಾರಿ ಕೇಳ್ತಿದ್ದಾರೆ. ಈ ಒಂದು ವೀಕಲ್ಲಿ ನಿಮ್ಮ ಲೈಫಿಗೆ ಬರ್ತಿದ್ದಾರೆ. ಅಥವಾ ನೀವೇನಾದ್ರೂ ನಿಮ್ಮ ತಂದೆ ತಾಯಿಗೆ ನೋಯಿಸಿದ್ರೆ ನೀವು ಕೂಡ ವಾಪಸ್ ನಿಮ್ಮ ತಂದೆ ತಾಯಿ ಹತ್ರ ಸಾರಿ ಕೇಳ್ತಿದ್ದೀರಾ. ಹಾಗೂ ನಿಮ್ಮ ತಂದೆ ತಾಯಿನ ಖುಷಿ ಪಡಿಸ್ತಿದ್ದೀರಾ, ಹೆಮ್ಮೆ ಪಡುವಂತ ಕೆಲಸಗಳನ್ನ ಮಾಡ್ತಿದ್ದೀರಾ. ಒಂದು ರೀತಿ ಮೆಡಲ್ ಸಿಕ್ಕದಷ್ಟೇ ಸಂತೋಷ ನಿಮಗೆ ಈ ಒಂದು ವೀಕಲ್ಲಿ ಆಗ್ತಿದೆ. ಪಾಲ್ ನಂಬರ್ 2. ಎಸ್, ಕೆಲವು ವಿಚಾರಗಳಿಗೆ ಸ್ವಲ್ಪ ವೇಟ್ ಮಾಡಿ. ಹಾಗೂ ನರಸಿಂಹಸ್ವಾಮಿಯ ಆಶೀರ್ವಾದ ನಿಮಗೆ ಸಿಗ್ತಿದೆ. ಈ ಒಂದು ವೀಕಲ್ಲಿ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಕೂಡ ನೀವು ವಿಸಿಟ್ ಮಾಡ್ತಿರಬಹುದು. ಎಸ್, ಏನು ನಿಮ್ಮ ಲೈಫಲ್ಲಿ ಯಾವುದು ಬೇಡ ಅದನ್ನ ತೆಗೆದಾಕ್ಬಿಡಿ. ಯಾವುದು ನಿಮಗೆ ಇಂಪಾರ್ಟೆಂಟ್ ಇದೆ ಅದನ್ನ ಮಾತ್ರ ಮನಸ್ಸಿಗೆ ತಗೊಳ್ಳಿ. ಎಲ್ಲಾನು ಮನಸ್ಸಿಗೆ ತಗೊಂಡು ನಿಮ್ಮ ಮನಸ್ಸು, ದೇಹ ಹಾಗೂ ನಿಮ್ಮ ಆರೋಗ್ಯದ ಬಗ್ಗೆ ತುಂಬಾನೇ ಟೆನ್ಷನ್ ಮಾಡ್ಕೋತಿದ್ದೀರಾ. ನಿಮ್ಮ ಆರೋಗ್ಯನೂ ಕೆಡ್ತಿದೆ. ನಿಮ್ಮ ಬಗ್ಗೆ ನೀವು ಹೆಚ್ಚು ಗಮನ ಕೊಡಬೇಕಿದೆ. ನಿಮ್ಮ ಕುಟುಂಬದ ಬಗ್ಗೆ ಹೆಚ್ಚು ಗಮನ ಕೊಡಬೇಕಾಗಿದೆ. ಪಾಲ್ ನಂಬರ್ 2. ಎಸ್, ಈ ಒಂದು ರೀಡಿಂಗ್ನ ನಾನು ಇಲ್ಲೇ ಮುಗಿಸ್ತಾ, ಹಾಗೂ ನಿಮ್ಮ ಡ್ರೀಮ್ಸ್ ಅಲ್ಲಿ ಏನು ಒಂದು ಬೆಳಕು ಕಾಣಿಸ್ತಿದೆ ಅಥವಾ ಏನಾದರೂ ಒಂದು ಸೂಚನೆ ನಿಮಗೆ ಸಿಗ್ತಿದೆ, ಆ ಒಂದು ಮೆಸೇಜ್ ಬಗ್ಗೆ ನೀವು ಗಮನ ಕೊಡಬೇಕಾಗಿದೆ. ಎಸ್, ಈ ಒಂದು ರೀಡಿಂಗ್ನ ನಾನು ಇಲ್ಲೇ ಮುಗಿಸ್ತಾ, ಐ ಹೋಪ್ ಈ ಒಂದು ರೀಡಿಂಗ್ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಎಷ್ಟು ಪೇಷನ್ಸಿಂದ ಈ ಒಂದು ರೀಡಿಂಗ್ನ ಕೇಳಿದ್ದಕ್ಕೆ ಥ್ಯಾಂಕ್ ಯು ಸೋ ವೆರಿ ಮಚ್. ಇದೇ ರೀತಿಯಾದ ಇಂಟ್ರೆಸ್ಟಿಂಗ್ ಟಾಪಿಕ್ ಒಂದಿಗೆ ನಾನು ಮತ್ತೆ ಭೇಟಿ ಆಗ್ತೀನಿ. ನಮಸ್ತೆ, ಲವ್ ಯು ಆಲ್, ಟೇಕ್ ಕೇರ್, ಬಾಯ್.